ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ನೋಡಬೇಕಾದದ್ದು ಮಧ್ವವಿಜಯದ 72ನೇ ಭಾಗ. 71ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 12ನೇ ಸರ್ಗದ 16ನೇ ಶ್ಲೋಕದವರೆಗೆ ಕಥಾ ಮುಕ್ತಾಯ ಕಂಡಿತ್ತು. ಆಚಾರ್ಯ ಮಧ್ವರ ವಿರೋಧಿಗಳು ಆಚಾರ್ಯರ ಪ್ರಭಾವವನ್ನು ತಡೆಗಟ್ಟೋದು ಹೇಗೆ ಅಂತ ಆಲೋಚನೆ ಮಾಡ್ತಾ ಒಂದು ಸಮ್ಮೇಳನ ಮಾಡಿದರು. ಎಲ್ಲರೂ ಕೂತ್ಕೊಂಡು ಏನೇನು ಕಾರ್ಯಗಳನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದರು. ಒಬ್ಬರು ಅದರಲ್ಲಿ ತಮ್ಮ ಗುಂಪಿಗೆ ಬಂದು ಒದಗಿರುವಂಥ ತೊಂದರೆಯನ್ನು ಹೇಳಿದರು. ಹೇಳಿ ಸಾಕು, ಎಷ್ಟು ಹೇಳಿ ಏನು ಉಪಯೋಗ, ಇನ್ನು ಇದಕ್ಕೆ ಬೇಕಾದಂಥ ಉಪಾಯವನ್ನು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅದು ಹೊರತು ಮಾತು ಹೆಚ್ಚು ಆಡಿ ಉಪಯೋಗ ಇಲ್ಲ ಅಂತ ಇಷ್ಟೆಲ್ಲ ಹೇಳಿದರು. ಅಲ್ಲಿಗೆ 12ನೇ ಸರ್ಗದ 16ನೇ ಪದ್ಯ ಮುಕ್ತಾಯ ಕಂಡಿತ್ತು. ಈಗ 17ನೇ ಪದ್ಯವನ್ನು ನಾವು ನೋಡಬೇಕು. ಈ 17ನೇ ಪದ್ಯವನ್ನು ನೋಡೋದಕ್ಕಿಂತ ಮೊದಲು ನಿನ್ನೆ 15ನೇ ಪದ್ಯ ಆಗಿತ್ತಲ್ಲ, ಪರಮಾತ್ಮನ ಗುಣ ಪರಿಪೂರ್ಣತೆಯನ್ನು, ಆತನ ಸಾಕಾರತ್ವವನ್ನು ಸಾಧನೆ ಮಾಡಲಿಕ್ಕೆ ಈ ಮಧ್ವರು, ಅವರ ಅನುಯಾಯಿಗಳು ಕೆಲವು ತರ್ಕಗಳನ್ನು ಪ್ರಯೋಗ ಮಾಡ್ತಾರೆ. ಆ ತರ್ಕಕ್ಕೆ ಹಿನ್ನೆಲೆಯಾಗಿ ಪುರಾಣಗಳ, ಉಪನಿಷತ್ತುಗಳ, ವೇದಗಳ ವಾಕ್ಯಗಳನ್ನು ಉದಾಹರಣೆ ಕೊಡ್ತಾರೆ ಅಂತ ಹೀಗೆಲ್ಲ ಬಂದಿತ್ತು. ಗೌಣೈ ತರ್ಕೈ ಗೌಣವಾಕ್ಯಾಭಿಗುಪ್ತೈ ಗೌಣೀಂ ಬುದ್ಧಿಂ ವರ್ಧಯಂತೆ ನೃಣಾಂತೆ. ಜನರೆಲ್ಲರೂ ಕೂಡ ಪರಮಾತ್ಮನ ಸಗುಣತೆಯನ್ನು, ಸಾಕಾರತೆಯನ್ನೇ ನಂಬಬೇಕು. ಅದಕ್ಕೇನು ಮಾಡಬೇಕು ಅಂದರೆ ತರ್ಕಗಳನ್ನು ಪ್ರಯೋಗ ಮಾಡಬೇಕು. ಗುಣ ಪರಿಪೂರ್ಣತೆಯನ್ನು ಸಾಧನೆ ಮಾಡಲಿಕ್ಕೆ ಬೇಕಾದ ತರ್ಕಗಳನ್ನು ಪ್ರಯೋಗ ಮಾಡಬೇಕು. ಆ ತರ್ಕಗಳಿಗೆ ಹಿನ್ನೆಲೆಯಾಗಿ ಗುಣ ಪರಿಪೂರ್ಣತೆಯನ್ನು, ಪರಮಾತ್ಮನ ಸಾಕಾರತ್ವವನ್ನು ಸಾಧನೆ ಮಾಡಲಿಕ್ಕೆ ಬೇಕಾದಂಥ ಪ್ರಮಾಣ ವಾಕ್ಯಗಳನ್ನು ಹೇರಳವಾಗಿ ಉದಾಹರಿಸಬೇಕು. ಇದು ಮಧ್ವರು ಮತ್ತು ಅವರ ಅನುಯಾಯಿಗಳು ಮಾಡ್ತಿದ್ದಾರೆ ಅಂತ ಬಂದಿತ್ತು. ನಿನ್ನೆ ನನಗೆ ಅದನ್ನು ಹೇಳ್ತಾ ಇದ್ದಾಗ ಭಾಗವತದ ಒಂದು ಶ್ಲೋಕ ನೆನಪಿಗೆ ಬಂತು, ಆ ವಿಷಯ ನೆನಪಿಗೆ ಬಂತು, ಶ್ಲೋಕ ನೆನಪಿಗೆ ಬರಲಿಲ್ಲ. ಅದೊಂದು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರ್ತದೆ ಅಂತ ಅನಿಸಿತ್ತು. ಅದಕ್ಕಾಗಿ ನಿನ್ನೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಅದನ್ನೊಂದನ್ನು ಹೇಳಿ ಈ ಮುಂದಿನ 17ನೇ ಪದ್ಯವನ್ನು ನಾವು ನೋಡೋಣ. ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದಲ್ಲಿ 53ನೇ ಪದ್ಯ ಹೊಂದಿದೆ. ಬುದ್ಧ್ಯಾನುಮಾನ ಗರ್ಭಿಣ್ಯ ವಾಸುದೇವಾನುಚಿಂತೆಯ ಚೋದಿತೋ ವಿಪ್ರವಾಕ್ಯೇನ ನತ್ವಾಂ ಧಕ್ಷ್ಯತಿ ತಕ್ಷಕಃ. ಈ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಉಪದೇಶ ಮಾಡಿದ್ರಲ್ಲ, ಅವ್ರು ಹೇಳಿದರು, ನಿನಗೆ ಶೃಂಗಿ ಅನ್ನುವ ಋಷಿಕುಮಾರನ ಶಾಪ ಇದೆ, ಅದರಿಂದ ತಕ್ಷಕ ಸರ್ಪ ನಿನ್ನನ್ನು ಬಂದು ಕಚ್ಚಬೇಕಾಗಿದೆ, ಅದು ದೈವನಿಯತ, ಅದಾಗಲೇಬೇಕಾದ್ದು. ಆದರೆ ಸಾಮಾನ್ಯವಾಗಿ ಅಪಮೃತ್ಯು ಆದಾಗ, ಏನಾದರೂ ಅಪಘಾತ ಬಂದಾಗ, ಸರ್ಪ ದಂಶನ ಆದಾಗ, ಅಪಮೃತ್ಯು ಪ್ರಯುಕ್ತವಾಗಿ ಏನಾದರೂ ಉಳಿದವರಿಗೆ ದೋಷ ಬರ್ತಿರ್ತದಲ್ಲ ಜನಸಾಮಾನ್ಯರಿಗೆ, ಅಂಥ ದೋಷ ನಿನಗೆ ಬರೋದಿಲ್ಲ. ನಿನಗೆ ಬರಬಾರ್ದು ಅನ್ನೋದಕ್ಕಾಗಿ ನೀನು ಏನು ಮಾಡಬೇಕು, ಆ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಅದು ನಮಗೆಲ್ಲರಿಗೂ ಕೂಡ ಬಹಳ ಬೋಧಕವಾದಂಥ ಉಪದೇಶ. ಅದಕ್ಕಾಗಿ ಅದನ್ನು ನೆನಪು ಮಾಡಿಕೊಂಡೆ. ಅಲ್ಲಿ ಈ ತರ್ಕ, ಅನುಮಾನವೂ ಕೂಡ ಇದೆ. ನೀನು ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ವಾಸುದೇವಾನು ಚಿಂತೆಯ, ಪರಮಾತ್ಮನ ಚಿಂತನೆ ಮಾಡಬೇಕು. ಹೇಗೆ ಚಿಂತನೆ ಮಾಡಬೇಕು ಅಂದರೆ ಬುದ್ಧಿಯಿಂದ ಪರಮಾತ್ಮನನ್ನು ಚಿಂತನೆ ಮಾಡು. ಆ ಬುದ್ಧಿ ಹೇಗಿರಬೇಕು, ಸುಮ್ಮನೆ ಪರಮಾತ್ಮನನ್ನು ಮೂಢಭಕ್ತಿಯಿಂದ ಚಿಂತನೆ ಮಾಡಬೇಡ. ಪರಮಾತ್ಮನ ಗುಣಗಳನ್ನು ಸರಿಯಾಗಿ ತಿಳಿಯದೆ ಮೂಢನಾಗಿ ಆತನನ್ನು ಚಿಂತನೆ ಮಾಡಬೇಡ. ಅನುಮಾನ ಗರ್ಭಿಣ್ಯ ಅಂತ ಶಬ್ದ ಹೇಳಿದ್ರು. ಅದು ನಮಗೆ ಈ ಸಂದರ್ಭದಲ್ಲಿ ಮಹತ್ವದ್ದು. ಪರಮಾತ್ಮನ ಸಗುಣತೆಯನ್ನು, ಆತನ ಸಾಕಾರತ್ವವನ್ನು ಮತ್ತು ಆತನ ಸೃಷ್ಟಿಯಾದಂಥ ಈ ಜಗತ್ತು ಸತ್ಯ ಅನ್ನೋದನ್ನು, ಇವೆಲ್ಲವನ್ನೂ ಕೂಡ ಯುಕ್ತಿಗಳಿಂದ ಸರಿಯಾಗಿ ನಿರ್ಣಯ ಮಾಡಿಕೊ, ಸ್ಪಷ್ಟವಾಗಿ ನಿರ್ಧಾರ ಮಾಡಿಕೊಂಡು ಆ ಬಳಿಕ ಆ ಎಲ್ಲ ಸಂಗತಿಗಳನ್ನು ಮತ್ತು ಅದಕ್ಕೆ ಹೊಂದಿಕೊಂಡಂಥ ಪರಮಾತ್ಮನ ತತ್ವವನ್ನು ಮನಸ್ಸಿನಿಂದ ಚಿಂತನೆ ಮಾಡು. ಹೀಗೆ ಚಿಂತನೆ ಮಾಡಿದರೆ ತಕ್ಷಕ ನಿನ್ನನ್ನು ಬಂದು ಕಚ್ಚಿದರೂ ಕೂಡ ನಿನಗೆ ಅಪಮೃತ್ಯು ಪ್ರಯುಕ್ತವಾದ ದೋಷ ಬರೋದಿಲ್ಲ. ಮೃತ್ಯವೋ ನೋಪಸತ್ಪಂತಿ ಮೃತ್ಯೂನಾಂ ಮೃತ್ಯುಮೀಶ್ವರಂ. ಮುಂದಿನ ಶ್ಲೋಕ. ಎಲ್ಲ ಮೃತ್ಯುಗಳಿಗೂ ಮೃತ್ಯುವಾದಂಥ ಪರಮಾತ್ಮ ಅವನೇನಿದ್ದಾನಲ್ಲ, ಅವನಿಗೆ ಯಾವ ಮೃತ್ಯುವು ಕೂಡ ಬಂದು ಧಕ್ಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಹಂ ಬ್ರಹ್ಮ ಪರಂ ಧಾಮ ಬ್ರಹ್ಮಾಹಂ ಪರಮಂ ಪದಂ. ನಾನೇ ಬ್ರಹ್ಮನಾಗಿದ್ದೇನೆ ಅಂತ ಆ ಪರಮಾತ್ಮನನ್ನು ಧ್ಯಾನ ಮಾಡು. ಪರಮಾತ್ಮನ ದಾಸನಾಗಿದ್ದೇನೆ ಅಂತ ಅರ್ಥ. ಅದು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ.
ಹೀಗೆ ಆಲೋಚನೆ ಮಾಡಿ. ಏವಂ ಸಮೀಕ್ಷೆ ಆತ್ಮಾನಂ ಆತ್ಮನ್ಯಾಧಾಯ ನಿಷ್ಕಲೆ, ಜೀವಾತ್ಮನನ್ನ ಆ ಪರಮಾತ್ಮನ ಪಾದಕಮಲದಲ್ಲಿ ನಿಲ್ಲಿಸಿ ನೀನು ಧ್ಯಾನ ಮಾಡ್ತಾ ಹೋಗು. ದಕ್ಷಂತಂ ತಕ್ಷಕಂ ಪಾದೆ ಲೇಲಿಹಾನಂ ವಿಷಾನನೈಹಿ, ಅವನು ಬಂದು ಕಚ್ಚಿದ್ರು ಕೂಡ ನಿನಗೇನೂ ಆಗೋದೇ ಇಲ್ಲ. ಯಾಕಂದ್ರೆ ನೀನು ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾಗಿರ್ತಿ. ನಿನ್ನ ಶರೀರ ನಷ್ಟ ಆಗಿ ಹೋಗ್ತದೆ, ಆದರೆ ನಿನಗೆ, ನಿನ್ನ ಆತ್ಮಕ್ಕೆ, ನಿನ್ನ ಮುಂದಿನ ಗತಿಗೆ ಯಾವುದೇ ಬಾಧಕ ಆಗೋದಿಲ್ಲ. ಸಾಮಾನ್ಯವಾಗಿ ಉಳಿದವರಿಗೆ ಏನಾದರೂ ಅಪಮೃತ್ಯು ಬಂದು ಒದಗಿದ್ರೆ, ಆಕ್ಸಿಡೆಂಟ್ ಆಗಲಿ, ಸರ್ಪದಂಶನ ಆಗಲಿ, ಸುಟ್ಟು ಹೋದಾಗಲಿ ಇಂಥದ್ದೆಲ್ಲ ಆಗಿಬಿಟ್ರೆ ಅವರ ಮುಂದಿನ ಗತಿಗೆ ಏನಾದ್ರು ಬಾಧಕ ಆಗಿ ಅವರು ಸದ್ಗತಿಯನ್ನು ಹೊಂದದೆ ಅಲ್ಲೇ ಓಡಾಡ್ತಿರ್ತಾರೆ ಅಂತ ಒಂದು ಮಾತಿದೆ. ನಾನು ಇದನ್ನು ಅನೇಕ ಬಾರಿ ಜ್ಯೋತಿಷಿಗಳ ಕಡೆಯಿಂದ ಕೇಳಿದ್ದೀನಿ, ನೀವು ಕೂಡ ಕೇಳಿರ್ತೀರಿ. ಆತ್ಮಹತ್ಯೆ ಮಾಡಿಕೊಂಡಂಥವ್ರು, ಸುಟ್ಕೊಂಡು ಸತ್ತವರು, ಅಥವಾ ಆಕಸ್ಮಿಕವಾಗಿ ಬೆಂಕಿಗೆ ಬಲಿಯಾದವರು, ಸರ್ಪದರ್ಶನಕ್ಕೊಳಗಾದವರು, ಆಕ್ಸಿಡೆಂಟ್ ಆದವರು, ಇಂಥವರೆಲ್ಲರಿಗೂ ಕೂಡ ಮುಂದಿನ ಗತಿಗೆ ಸಾಮಾನ್ಯವಾಗಿ ಒಂದು ಪ್ರತಿಬಂಧಕ ಬಂದು ಒದಗುತ್ತದೆ. ಅವರು ಬಹಳ ದೊಡ್ಡ ಯೋಗ್ಯತೆಯ ಚೇತನರಾಗಿದ್ದರೆ ಇವೆಲ್ಲ ಅವ್ರಿಗೆ ಏನೂ ಮಾಡೋದಿಲ್ಲ. ಅಂಥವ್ರಲ್ಲಿ ಪರೀಕ್ಷಿತ ಒಬ್ಬ, ಅವನಿಗೇನಾದರೂ ಮುಂದಿನ ಗತಿಗೆ ವಿಘ್ನ ಆಗಲಿಲ್ಲ. ಯಾಕೆಂದ್ರೆ ಬ್ರಹ್ಮಜ್ಞಾನಿಗಳೇ ಆತನ ಎದುರಿಗೆ ಬಂದು ಕೂತು ಆತನಿಗೆ ಉಪದೇಶ ಮಾಡಿದರು. ಉಳಿದವರಿಗೆಲ್ಲ ಅಂಥ ಒಂದು ಬಾಧಕ ಬಂದು ಒದಗಿ ಬಿಡ್ತದೆ. ಅಲ್ಲಿ ಏನು ಮಾಡೋಕ್ಕಾಗ್ತದೆ ಅಂತಂದರೆ, ನಾನು ಜ್ಯೋತಿಷಿಗಳ ಬಾಯಿಂದ ಇತ್ತೀಚೆಗೂ ಕೂಡ ಕೆಲವ್ರ ಬಾಯಿಂದ ಕೇಳಿದೆ. ಅಂಥ ಏನಾದರೂ ಸುಟ್ಟುಕೊಂಡು ಸತ್ತವರು ಇಂಥವರೆಲ್ಲ ಇರ್ತಾರಲ್ಲ, ಅವರಿಗೆ ಸದ್ಗತಿ ಕರುಣಿಸಬೇಕಾದ್ರೆ ಪ್ರಬಲವಾದಂತಹ ಶಾಂತಿ ಇತ್ಯಾದಿಗಳನ್ನು ಮಾಡಬೇಕಾಗ್ತದೆ, ಸ್ತೋತ್ರ ಪಾರಾಯಣ ಇತ್ಯಾದಿಗಳನ್ನು ಮಾಡಬೇಕಾಗ್ತದೆ. ಇಲ್ಲೇ ಹೋದರೆ ಅವ್ರು ಎಲ್ಲಿ ಅಂಥ ದುರ್ಮರಣ ಅಪ್ಪಿರ್ತಾರಲ್ಲ, ಅಲ್ಲಿ ಮಹಾನದಿಗಳು ಬಂದು ಅದನ್ನು ತೊಳೆದು ಹಾಕಬೇಕು. ಅದು ಸಗರನ ಮಕ್ಕಳಿಗೆ 60,000 ಜನ ಕಪಿಲ ಋಷಿಯ ನೇತ್ರಾಗ್ನಿಗೆ ಸುಟ್ಟು ಭಸ್ಮೀಭೂತರಾಗಿದ್ರಲ್ಲ, ಅವರಿಗೆ ಸದ್ಗತಿ ಸಿಗಬೇಕಾದ್ರೆ ಮಹಾನದಿಯಾದಂಥ ಗಂಗಾ ನದಿಯ ನೀರು ಬೇಕಾಯಿತು. ಅದು ನಮಗೆ ಭಾಗವತದಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲೆಲ್ಲ ಬಂದಿದೆ, ನಾವು ಹಿಂದೆ ನೋಡಿದ್ದೀವಿ. ಈಗಲೂ ಕೂಡ ಅಂಥ ಎಲ್ಲಾದರೂ ದುರ್ಮರಣ ಆಗಿದ್ದರೆ ಅಲ್ಲಿ ಮತ್ತೆ ಆ ಪ್ರದೇಶ ಏನಾದರೂ ಮುಳುಗಡೆ ಆಗಿ ಹೋದರೆ, ಮಹಾನದಿ ಬಂದು ಅದನ್ನು ತೊಳ್ಕೊಂಡು ಹೋದರೆ ಮುಂದೇನೂ ಆಗೋದಿಲ್ಲ, ಎಲ್ಲ ಸಮಸ್ಯೆ ಪರಿಹಾರ ಆಯಿತು ಅಂತ ತಿಳ್ಕೊಳ್ಬೇಕು. ಒಂದು ವೇಳೆ ಅಂಥ ಆಗೋ ಪ್ರಸಂಗ ಇಲ್ಲದೆ ಹೋದರೆ ನಾವು ಕರದಲ್ಲಿ ನದಿ ಯಾವಾಗ ಬರಬೇಕು? ಭಗೀರಥ ಇದ್ದ ಗಂಗಾ ನದಿ ಬಂತು, ಸಗರನ ಮಕ್ಕಳ ಭಸ್ಮವನ್ನು ಅದು ತೊಳೆಯಿತು, ನಾವಿದ್ದಲ್ಲಿ ನದಿ ಬರೋದು ಯಾವಾಗ? ಅದಕ್ಕಾಗಿ ನಮಗೆ ಅಂಥ ಅನುಕೂಲ ಇಲ್ಲದೇ ಇದ್ದಾಗ ನಾವು ಸ್ತೋತ್ರ ಪಾರಾಯಣ ಶಾಂತಿ ಇತ್ಯಾದಿಗಳನ್ನು ಮಾಡಬೇಕು. ಇಲ್ಲದೆ ಹೋದರೆ ಅವು ದುರ್ಗತಿಗೆ, ಅವು ಸದ್ಗತಿಯನ್ನು ಪಡ್ಕೊಳ್ಳೋದಿಲ್ಲ. ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅವು ಥಳಾಯಿಸ್ತಾ ಇರ್ತವೆ. ಕೆಲವು ಸರಿ ತಮ್ಮ ಅಸ್ತಿತ್ವವನ್ನು ತೋರ್ಪಡಿಸ್ತವೆ ಅಂತ ನಾನು ಕೆಲವು ಇತ್ತೀಚೆಗೂ ಕೂಡ ಜ್ಯೋತಿಷಿಗಳ ಬಾಯಿಂದ ಕೆಲವು ಕಡೆಯಿಂದ ಕೇಳಿದೆ. ಹೀಗೆ ಇದು ಜನಸಾಮಾನ್ಯರದು. ಅದು ತಕ್ಷಕನಂಥವರಿಗೆ ತತ್ವಜ್ಞಾನದ ಸ್ನಾನ ಆಗಿ ಹೋಗಿತ್ತು ಅವನಿಗೆ, ಅದರಿಂದ ಏನೂ ಆಗಲಿಲ್ಲ. ಅದಕ್ಕೆಲ್ಲ ಏನು ಮಾಡಬೇಕು? ಪ್ರತಿಯೊಬ್ಬರಿಗೂ ಕೂಡ ದುರ್ಮರಣ ಆಯ್ತು, ದುರ್ಮರಣವೇ ಆಗಲಿ ಸನ್ಮರಣವೇ ಆಗಲಿ ಮುಂದಿನ ಸದ್ಗತಿಗೆ ಬೇಕಾದಂಥ ಅನುಕೂಲ ಎಲ್ಲರಿಗೂ ಸಿಗ್ತದೆ ಅಂತ ನಿಶ್ಚಿತ ಇಲ್ಲ ಜನಸಾಮಾನ್ಯರಿಗೆ. ಅದಕ್ಕೆ ಅವರೆಲ್ಲ ಏನು ಮಾಡಬೇಕು? ಪರಮಾತ್ಮನನ್ನು ಕುರಿತಾದಂಥ ಧ್ಯಾನ ಮಾಡಬೇಕು. ಎಂಥ ಧ್ಯಾನ ಮಾಡಬೇಕು ಅಂತಂದರೆ, ಪರಮಾತ್ಮನ ವೈಭವವನ್ನು ಅನುಮಾನಗಳ ಮೂಲಕ, ಯುಕ್ತಿಗಳ ಮೂಲಕ ಸರಿಯಾಗಿ ತಿಳ್ಕೊಂಡು ಮನಸ್ಸನ್ನು ದೃಢ ಮಾಡಿಕೊಂಡು ಆತ ಮರಣಿಸಿದರೆ, ಧ್ಯಾನ ಮಾಡ್ತಾ ಮರಣಿಸಿಬಿಟ್ರೆ ಅವನಿಗೆ ದುರ್ಗತಿ ಇಲ್ಲ ಅಂತ ಶಾಸ್ತ್ರ ಹೇಳಿದೆ. ಬುದ್ಧ ಅನುಮಾನ ಗರ್ಭಿಣ್ಯ ಅಂತ ಅಲ್ಲಿ ಮಾತು. ಅಲ್ಲಿ ವ್ಯಾಖ್ಯಾನಗಳಲ್ಲಿ ಕೆಲವು ಮಾತುಗಳನ್ನು, ಕೆಲವು ಒಂದೆರಡು ಅನುಮಾನಗಳನ್ನು ಹೇಳ್ತಾರೆ. ಆತ್ಮ ಸ್ವಸ್ವೇತರ ವೃತ್ತಿತ್ವ ಅನಾಕ್ರಾಂತ ನಿತ್ಯ ನಿಷ್ಠಾಧಿಕರಣಂ ನೇಯತ್ವ ಆತ್ಮವತ್. ಇದನ್ನು ನಾನು ಬಹಳ ಬಿಡಿಸ್ಲಿಕ್ಕೆ ಹೋಗೋದಿಲ್ಲ, ಬಹಳ ಕ್ಲಿಷ್ಟವಾದಂಥ ಅನುಮಾನ ಅದು. ತರ್ಕ ವೇದಾಂತ ಇವುಗಳ ಪ್ರಕ್ರಿಯೆಗಳ ಪರಿಚಯ ಇದ್ದವರಿಗೆ ಅದು ಸುಲಭವಾಗಿ ಅರ್ಥ ಆಗ್ತದೆ. ನಿಮಗೆ ಅದನ್ನು ಅಲ್ಲಿರುವಂಥ ತಾಂತ್ರಿಕ ವಿಷಯಗಳನ್ನು ಹೊರತುಪಡಿಸಿ ಸರಳವಾಗಿ ಏನಿದೆ ಅನ್ನೋದನ್ನು ಮಾತ್ರ ಹೇಳಿ ನಾನು ಮುಂದೆ ಹೋಗ್ತೇನೆ. ಆತ್ಮ ಅಂದರೆ ಈ ಜೀವ, ಇವನು ತಾನಾಗಲಿ ತನಕ್ಕಿಂತ ಭಿನ್ನವಾದಂಥ ಜಡವಸ್ತುಗಳಾಗಲಿ ಏನಿವೆ ಅಲ್ಲ, ಈ ಜಡವಸ್ತುಗಳ ಅಧೀನಕ್ಕೆ ಒಳಗಾಗದಂಥ ಒಬ್ಬ ಜೀವ ಅಂದರೆ ಪರಮಾತ್ಮ. ಪರಮಾತ್ಮ ಈ ಜೀವನ ಅಧೀನನೂ ಅಲ್ಲ, ಜಡವಸ್ತುವಿನ ಅಧೀನನೂ ಅಲ್ಲ. ಆ ಪರಮಾತ್ಮನ ಹತೋಟಿಗೆ ಒಳಪಟ್ಟವನು. ಇದನ್ನು ನಾವು ಆ ಅನುಮಾನದ ಮೂಲಕ ತಿಳ್ಕೋಬೇಕು. ಆ ದೂರದ ಮನೆಯಲ್ಲಿ ಒಳಗೆ ಅಗ್ನಿ ಇದೆ ಅಂತ ನಾವೇನು ಊಹೆ ಮಾಡಿ ತಿಳ್ಕೊತೀವಲ್ಲ, ಇಲ್ಲಿ ಏನು ತಿಳ್ಕೊಳ್ಳೋದು ಅಂತಂದ್ರೆ, ಈ ಜೀವ ಪರಮಾತ್ಮನ ಹತೋಟಿಗೆ ಒಳಪಟ್ಟಿದ್ದಾನೆ. ನಿತ್ಯ ನಿಷ್ಠಾಧಿಕರಣಂ ಮೇಯತ್ವ. ಈತ
ಅಲ್ಪಶಕ್ತಿ ಉಳ್ಳವನಾದ್ದರಿಂದ, ಅಲ್ಪಜ್ಞನಾಗಿದ್ದಾನೆ, ಅಲ್ಪಶಕ್ತಿ ಉಳ್ಳವನಾಗಿದ್ದಾನೆ, ಅಲ್ಪಕರ್ತರಾಗಿದ್ದಾನೆ, ಇಷ್ಟೆಲ್ಲ ಆಗಿದ್ದಾನೆ. ಆದ್ದರಿಂದ ಆತ ಪರಮಾತ್ಮನ ಹತೋಟಿಗೆ ಒಳಪಟ್ಟಿದ್ದಾನೆ ಅಂತ ಒಂದು ಅನುಮಾನ ಹೀಗೆ ಮಾಡಬೇಕು. ಇದೇ ಥರ ಇದನ್ನು ಜಡವಸ್ತುವಿಗೂ ಮಾಡಬೇಕು. ಜಡವಸ್ತುಗಳು ಪರಮಾತ್ಮನ ಅಧೀನದಲ್ಲಿವೆ. ಚೇತನ ವಸ್ತುವಾದಂತಹ ಆತ್ಮನೂ ಕೂಡ, ಪ್ರತಿಯೊಂದು ಜೀವವೂ ಕೂಡ ಪರಮಾತ್ಮನ ಅಧೀನದಲ್ಲಿದೆ. ಇದನ್ನು ಅನುಮಾನ ಮಾಡಿ ತಿಳ್ಕೊಳ್ಬೇಕು. ಅದಕ್ಕೆ ಮತ್ತು ಕೂಡ ವ್ಯಾಖ್ಯಾನಗಳಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ನಮಗೆ ನಮ್ಮ ಬುದ್ಧಿ, ಜ್ಞಾನ, ಸತ್ಯ, ದಮ, ಶಮ, ಸುಖ, ದುಃಖ, ಭಯ, ಅಭಯ ಇವೆಲ್ಲವೂ ಕೂಡ ಪರಮಾತ್ಮನ ಅಧೀನ ಅನ್ನೋದನ್ನು ಭಗವದ್ಗೀತೆಯ ಒಂದು ಶ್ಲೋಕ ಸ್ಪಷ್ಟವಾಗಿ ಹೇಳಿದೆ. ಬುದ್ಧಿರ್ಜ್ಞಾನಂ ಅಸಮ್ಮೋಹ, ಕ್ಷಮಾ ಸತ್ಯಂ ದಮ ಶಮಃ, ಸುಖಂ ದುಃಖಂ ಭವಃ ಅಭಾವಃ, ಭಯಂ ಅಭಯಮೇವ ಚ, ಅಹಿಂಸಾ ಸಮತಾ ತುಷ್ಟಿ ಏನೇನಿವೆ, ತಪಃ ದಾನಂ ಯಶಃ, ಸತ್ಕೀರ್ತಿ ದುಷ್ಟಕೀರ್ತಿ, ಕೆಟ್ಟ ಹೆಸರು ಒಳ್ಳೆಯ ಹೆಸರು ಎಲ್ಲವೂ ಕೂಡ ಭವಂತಿ ಭಾವ ಭೂತಾನ, ಇವೆಲ್ಲ ಜೀವರಿಗೆ ಬರೋದು ಯಾರಿಂದ ಅಂದರೆ ಮತ್ತ ಏವ ಪೃಥಕ್ ವಿರಾಹ, ಇವೆಲ್ಲವನ್ನೂ ಕೂಡ ಜೀವರಿಗೆ ಕೊಟ್ಟವನೇ ನಾನು. ಅಂದರೆ ನಮ್ಮಲ್ಲಿರ್ಬೋದಂತ ಪ್ರತಿಯೊಂದು ಕೂಡ ಪರಮಾತ್ಮನ ಅಧೀನ ಅಂತ ಹೀಗೆ ತಿಳ್ಕೊಂಡ್ಬಿಟ್ರೆ ನಾವು ಪರತಂತ್ರದು. ನಾನು ನಿನ್ನೆ ಈ ದ್ವಾದಶ ಸ್ತೋತ್ರದ ಶ್ಲೋಕ ಹೇಳಿದೆ. ಪರಮಾತ್ಮ ಒಂದು ವೇಳೆ ಸರ್ವತಂತ್ರ ಸ್ವತಂತ್ರ ಅಲ್ಲದೆ ಹೋದರೆ ಈ ಜಗತ್ತು ಆತನ ಅಧೀನದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ? ಜಗತ್ತು ಆತನ ಅಧೀನದಲ್ಲಿ ಇಲ್ಲದೆ ಹೋದರೆ ನಾವು ಹೇಳಿದಂತೆ ಈ ಜಗತ್ತು ಯಾಕೆ ನಡೀತಾ ಇಲ್ಲ? ದ್ವಾದಶ ಸ್ತೋತ್ರದ 3ನೇ ಅಧ್ಯಾಯದಲ್ಲಿ ಬಂದಂಥ ವಿಷಯಗಳು ಅದನ್ನೆಲ್ಲ ಭಗವದ್ಗೀತೆಯ ಬೆಳಕಿನಲ್ಲಿ ಕೂಡ ತಿಳ್ಕೋಬೇಕು. ಹೀಗೆ ಭಗವದ್ಗೀತೆ, ಭಾಗವತ ಇವೆಲ್ಲ ಶಾಸ್ತ್ರಗಳ ಅಧೀನದಲ್ಲಿ ಅವು ಕೊಡುವಂಥ ಸಂದೇಶದ ಒಂದು ನೆರವಿನಿಂದ ನಮ್ಮಲ್ಲಿರುವಂಥದ್ದು ಪ್ರತಿಯೊಂದು ಕೂಡ ಪರಮಾತ್ಮನ ಅಧೀನವಾಗಿದೆ. ಆದ್ದರಿಂದ ನಾವು ಅಲ್ಪರು, ಅಲ್ಪಜ್ಞರು, ಅಲ್ಪಶಕ್ತರು, ಅಲ್ಪಕರ್ತೃಗಳು. ಹೀಗಿರುವಾಗ ನಮ್ಮನ್ನು ಹತೋಟಿಯಲ್ಲಿಡುವಂಥ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಜೀವ ಯಾವತ್ತೂ ಕೂಡ ಮನಗಾಣಬೇಕು. ಮನಗಂಡು ಪರಮಾತ್ಮನ ಧ್ಯಾನ ಮಾಡ್ತಾ ಹೋಗ್ಬೇಕು. ಹೀಗಾಗಿಬಿಟ್ರೆ ಅವನಿಗೆ ಎಂಥ ಮರಣ ಬಂದರೂ ಕೂಡ ಅದು ದುರ್ಮರಣ ಆಗೋದಿಲ್ಲ, ಆತನಿಗೆ ಅದು ದುರ್ಗತಿ ಕಾರಣ ಆಗೋದಿಲ್ಲ, ಸದ್ಗತಿಗೆ ಕಾರಣ ಆಗೋದಿಲ್ಲ. ಇದು ನನಗೆ ಈ ವಿಷಯ ನಿನ್ನೆ ನೆನಪಿಗೆ ಬಂದಿತ್ತು, ಶ್ಲೋಕ ನೆನಪಿಗೆ ಬರಲಿಲ್ಲ. ಅದನ್ನು ಇಂಥ ಸಂದರ್ಭದಲ್ಲಿ ಅದು ಹೇಳದೆ ಹೋದರೆ ಉಪಯೋಗ ಆಗಲಿಕ್ಕಿಲ್ಲ. ಅದರಿಂದ ಶ್ರವಣ ಮಾಡಿ ಬಿಟ್ಟರೆ ಸಾಲದು, ಶ್ರವಣ ಮಾಡಿ ಮನನ ಮಾಡಲಿಕ್ಕೆ ಎಷ್ಟು ಮಹತ್ವ ಇದೆ ಅಂತಂದರೆ ಆ ಮನನ ಮಾಡಿದ್ರಿಂದ ಒಬ್ಬ ವ್ಯಕ್ತಿಯ ದೇಹಕ್ಕೆ, ಆತ್ಮಕ್ಕೆ, ಮನಸ್ಸಿಗೆ ಬರುವಂಥ ಎಲ್ಲ ಬಾಧಕಗಳು, ಎಲ್ಲ ತೊಂದರೆಗಳನ್ನು ಆತ ಕಳ್ಕೊಂಡು ಮುಂದೆ ಮುಕ್ತನಾಗ್ತಾನೆ ಅಂತ ಮಾತು. ಹೀಗೆ ಪರಮಾತ್ಮನ ಸಾಕಾರತೆಯನ್ನು, ಸಗುಣತೆಯನ್ನು ತರ್ಕಗಳ ಮೂಲಕ, ಆ ತರ್ಕಗಳಿಗೆ ಹಿನ್ನೆಲೆಯಾಗಿ ಭಾಗವತ, ಭಗವದ್ಗೀತೆ, ಉಪನಿಷತ್ತುಗಳು, ವೇದಗಳು ಮೊದಲಾದ ಶಾಸ್ತ್ರಗಳ ಮೂಲಕ ಅದನ್ನು ತಿಳ್ಕೊಂಡು ನಾವು ಪರಮಾತ್ಮನ ಅಧೀನರು ಅಂತ ತಿಳ್ಕೊಳ್ಬೇಕು ಅನ್ನೋದು ಶಾಸ್ತ್ರಗಳ ನಿರ್ಣಯ. ಅದನ್ನು ಆಚಾರ್ಯರು ಮತ್ತು ಅವರ ಶಿಷ್ಯರು ಮಾಡ್ತಾ ಇದ್ರು. ಈ ಅವರ ವಿರೋಧಗಳಿಗೆ ಅದು ಹಿಡಿಸಲಿಲ್ಲ. ಇಷ್ಟು ನಿನ್ನೆ ಬಂದಂಥ ವಿಷಯ. ಅಲ್ಲಿಗೆ 71ನೇ ಭಾಗ ನಿನ್ನೆ ಮುಕ್ತಾಯ ಕಂಡಿತ್ತು. ಈಗ 72ನೇ ಭಾಗವನ್ನು ನೋಡ್ಬೇಕು ನಾವು. 12ನೇ ಸರ್ಗದ 17ನೇ ಶ್ಲೋಕ ಇವತ್ತು ನಾವು ನೋಡಬೇಕಾಗಿದೆ. ಆಕರಣ್ಯೇತ್ಥಂ ತಸ್ಯ ವಾಣಿ ಮಥಾನ್ಯೋ ಮಾನೀತೇಷಾಂ ಮಾನಿನಾಂ ಚಿತ್ತವೇತ್ತ ಸ್ವಾನಾಂ ಚೇತೋ ಮಂದಯನ್ ಬಂಧಚೇತಾಃ ಧೃಷ್ಟಾಮುಚ್ಚೈರ್ವಾಚ ಮಾತಷ್ಟ ಕಷ್ಟ. ಸಭೆಯಲ್ಲಿ ಒಬ್ಬರು ಮುಖಂಡರು ಇಲ್ಲಿ ತನಕ ಮಾತಾಡಿದರು. ಮತ್ತೊಬ್ಬರು ಬಹಳ ದುರಭಿಮಾನ, ಅಹಂಕಾರ ಇದ್ದಂಥ ಒಬ್ಬ ವ್ಯಕ್ತಿ ಅವರು ಎದ್ದು ನಿಂತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ಬಂದಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅನ್ನೋ ದೃಷ್ಟಿಯಿಂದ ಮಾತಾಡಿದರು. ವಸ್ತುತಃ ಅವರ ಮಾತು, ಅವರ ಕೃತಿಗಳ ಮೂಲಕ ಅವರಿಗೆ ಬಂದಂಥ ಸಂಕಷ್ಟಗಳು ಪರಿಹಾರ ಆಗೋದಿರಲಿ, ಹೆಚ್ಚಾಗೋ ಪರಿಸ್ಥಿತಿ ಇತ್ತು. ಅವ್ರಿಗೆ ಅದು ತಿಳಿಯಲಿಲ್ಲ. ಕಷ್ಟ ಅನ್ನುವ ಶಬ್ದದಿಂದ ಅದನ್ನು ಕವಿಗಳು ವರ್ಣನೆ ಮಾಡ್ತಾರೆ. ಕಷ್ಟ ಅಂತಂದರೆ ಹೆಚ್ಚಿನ ಕಷ್ಟವನ್ನು ಕೊಡುವಂಥವನು, ಹೆಚ್ಚಿನ ಕಷ್ಟವನ್ನು ಅನುಭವಿಸುವಂಥವನು ಅಂತ ಎರಡೂ ಅರ್ಥ ಅದಕ್ಕೆ. ಸಾಮಾನ್ಯ ವ್ಯವಹಾರದಲ್ಲಿ ನಾವು ಎಂಥ ಕಷ್ಟ ಬಂತಪ್ಪ ಅಂತಂತೇಳಿ, ಕಷ್ಟ ಅಂತನ್ನೋದನ್ನು ಗಣಿತಶಾಸ್ತ್ರ ಬಹಳ ಕಷ್ಟವಾದದ್ದು, ವೇದ ಬಹಳ ಕ್ಲಿಷ್ಟ, ಕ್ಲಿಷ್ಟ ಇದನ್ನೆಲ್ಲ ಆ ಜಡ ವಸ್ತುಗಳಿಗೆ ಉಪಯೋಗ ಮಾಡ್ತೀವಿ. ವ್ಯಕ್ತಿಗಳಿಗೆ ನಾವು ಕಷ್ಟ ಅನ್ನೋ ಶಬ್ದವನ್ನು ಅನ್ವಯ ಮಾಡಿ ಉಪಯೋಗ ಮಾಡೋದು ಕಡಿಮೆ. ಆ ವ್ಯಕ್ತಿ ಬಹಳ ಕಷ್ಟ ಅಂತಂದರೆ ಆ ವ್ಯಕ್ತಿಯನ್ನು ನಿಭಾಯಿಸೋದು ಕಷ್ಟ, ಅವನ ಅಭಿಪ್ರಾಯವನ್ನು ತಿಳ್ಕೊಳ್ಳೋದು ಕಷ್ಟ ಅಂತ ಅರ್ಥ. ಹಾಗೆ ಅಗ್ನಿ ಕಷ್ಟ, ಹೆಂಡತಿ ಕಷ್ಟ. ಕಷ್ಟ ಅಂದ್ರೇನು? ಕಷ್ಟ ಕೊಡೋಳು ಅಂತ ಅರ್ಥ, ಕಷ್ಟ ಅನುಭವಿಸೋಳು ಅಂತ ಅರ್ಥ.
ಹೀಗಿಲ್ಲಿ ಕಷ್ಟ ಅಂತ ಶಬ್ದ ಬಂತಲ್ಲ, ಈ ವ್ಯಕ್ತಿ ತಮ್ಮ ದುಃಖ ದುಮ್ಮಾನಗಳನ್ನು ಕಳ್ಕೋಬೇಕು ಅಂತ ಏನೋ ಪ್ಲಾನ್ ಮಾಡ್ತಿದ್ದಾನೆ. ಅದು ವಸ್ತುತಃ ಅವ್ರು ಮಾಡುವ ಆಲೋಚನೆಗಳಿಂದ ಅವರ ದುಃಖ ದುಮ್ಮಾನಗಳು ಹೆಚ್ಚಾಗಿವೆ. ಏನು ಹೇಳಿದ್ರು ಆ ವ್ಯಕ್ತಿ ಅಂದರೆ, ಈ ಬೆಣ್ಣೆ ಅಥವಾ ತುಪ್ಪ, ಆ ತುಪ್ಪ ಕರಗಿ ನೀರಾಗಿ ಹರಿಬೇಕಾದ್ರೆ ಅಲ್ಲೆಲ್ಲೋ ದೂರದಲ್ಲಿ ಬೆಂಕಿ, ಇಲ್ಲಿ ತುಪ್ಪ ಇದ್ದರೆ ಅದರ ಮೂಲಕ ತುಪ್ಪ ಕರಗೋದಿಲ್ಲ. ತುಪ್ಪ ಕರಗಬೇಕಾದ್ರೆ ತುಪ್ಪ ಇರುವ ಪಾತ್ರೆ ಬುಡಕ್ಕೆ ಬೆಂಕಿ ಬೇಕು, ಇದ್ರೆ ಕರಗ್ತದೆ. ಬೆಂಕಿ ಬಂತು ಸುಮ್ಮನೆ ಬಾಯಿಂದ ಬೆದರಿಕೆ ಹಾಕಿದರೆ ತುಪ್ಪ ಕರಗೋದಿಲ್ಲ. ಆ ತುಪ್ಪವೇ ನಿಮ್ಮ ಮನಸ್ಸಿನಕ್ಕಿಂತ ಎಷ್ಟೋ ಮೇಲು ಅಂತ ಇದು ನಿಂತು ಮಾತಾಡುವವರು. ಯಾಕೆಂದ್ರೆ ನಿಮಗೆ ಆಚಾರ್ಯ ಶಿಷ್ಯರು ಅವರಿಂದ ಬರ್ಬೋದಂತ ಬೆದರಿಕೆಯಿಂದ ಈಗಾಗಲೇ ನೀವು ಕರೆಗೆ ಹೋಗಿಬಿಟ್ಟಿದ್ದೀರಿ, ಹೆದರಿ ನೀವು ಕುಸಿದು ಬಿಟ್ಟಿದ್ದೀರಿ. ನೀವು ಈಗ ಮಾಡಬೇಡ್ರಿ, ಯಾಕೆಂದ್ರೆ ಇನ್ನೂ ಅಂಥ ದೊಡ್ಡ ಬೆದರಿಕೆ ನಮಗೇನು ಬಂದಿಲ್ಲ. ಬರ್ತಾರೆ ಬಂದ್ಬಿಟ್ರು ಅಂತ ಭಯ ಮಾತ್ರ ಬಂದಿದೆ ಹೊರತು ವಾಸ್ತವಿಕ ಆಪತ್ತು ನಮಗೆ ಇನ್ನೂ ಬಂದು ಒದಗಿಲ್ಲ. ನೀವು ಹೆದರಬೇಡಿ. ಆ ತುಪ್ಪವೇ ನಿಮ್ಗಿಂತ ಮೇಲು, ಯಾಕೆಂದ್ರೆ ಅದೆಂದೂ ಕರಗೋದಿಲ್ಲ. ಬೆಂಕಿ ಬಂತು ಅನ್ನೋ ಬೆದರಿಕೆ ಮೂಲಕ ಅದು ಕರಗೋದಿಲ್ಲ, ಬೆಂಕಿಯನ್ನು ತಂದಿಟ್ಟರೆ ಮಾತ್ರ ಕರಗ್ತದೆ. ದಿಗ್ಭೀರುಣ ಮಾನಸಂ ಮಾನಹೀನಂ. ನಿಮ್ಮ ಮನಸ್ಸಿಗೊಂದು ಸ್ವಾಭಿಮಾನವೇ ಇಲ್ಲ, ನಿಮಗೊಂದು ಧೈರ್ಯವೇ ಇಲ್ಲ, ನಿಮಗೆಲ್ಲ ಧಿಕ್ಕಾರ, ಇಷ್ಟೇ ಯಾಕೆ ನೀವು ಭಯ ಪಡ್ತಾ ಇದ್ದೀರಿ ಅಂತ ಈ ಮುಖಂಡರು ಉಳಿದವ್ರನ್ನೆಲ್ಲ ಟೀಕೆ ಮಾಡಿದರು. ಟೀಕೆ ಮಾಡುವ ಮೂಲಕ ಅವ್ರಿಗೊಂದು ಸ್ವಾಭಿಮಾನ ಸ್ಥೈರ್ಯ ಮೂಡಿಸಲಿಕ್ಕೆ ಪ್ರಯತ್ನ ಪಟ್ಟರು. ಮುಂದಿನ ಮಾತು ಇದೊಂದು ಮಾತು, ಎರಡು ಅರ್ಥಗಳಿರುವಂಥ ಒಂದು ಮಾತಿದು. ತೇಷಾಮೇಷಾಂ ಸನ್ನಿಧವು ಕೋ ವಿಷಾದ. ಯಾಕೆ ವಿಷಾದ ಪಡ್ತೀರಿ, ಯಾಕೆ ಡಿಪ್ರೆಸ್ಡ್ ಆಗಿದ್ದೀರಿ ನೀವೆಲ್ಲರೂ? ಯಾಕೆ ಅಂತಂದ್ರೆ, ನಮ್ಮಲ್ಲಿ ಇವತ್ತು ಪುಂಡರೀಕಪುರಿ ಮತ್ತು ಪದ್ಮತೀರ್ಥರಂಥ ಹಿರಿಯ ವಿದ್ವಾಂಸರಿದ್ದಾರೆ, ಸನ್ಯಾಸಿಗಳಿದ್ದಾರೆ. ಅವರು ನಮಗೆ ಬಂದಿರುವಂತಹ ಎಲ್ಲ ತಾಪಗಳನ್ನು, ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಬಲ್ಲವರಾಗಿದ್ದಾರೆ. ಅವರ ಸನ್ನಿಧಾನದಲ್ಲಿ ನಾವೆಲ್ಲ ಇದ್ದೀವಿ, ನಮ್ಗ್ಯಾಕೆ ಭಯ, ನಮ್ಗ್ಯಾಕೆ ವಿಷಾದ ಅಂದರು ಆ ಮುಖಂಡರು. ಅವರ ಶಕ್ತಿ ಅಂಥದ್ದು, ನಮ್ಮ ಪರಂಪರೆ ಶಕ್ತಿ ಅಂಥದ್ದು, ಪುಂಡರೀಕಪುರಿ ಪದ್ಮತೀರ್ಥ ಇವರ ಕೆಪಾಸಿಟಿ ಅಂಥದ್ದು ಅಂತಂದ್ರೆ ಹೇಳ್ತಾರೆ. ಯೇಷಾಂ ವಿದ್ಯಾ ಶಾಂಕರಿ. ನಮ್ದು ಪ್ರಾಚೀನ ಕಾಲದಿಂದ ಬಂದಂಥ ವಿದ್ಯೆ ಇದು, ಶಾಂಕರಿ ವಿದ್ಯೆ, ಶಂಕರರ ವಿದ್ಯೆ ಇದು. ಈ ವಿದ್ಯೆ ಅಂತ ಅನ್ನೋದು ಅತ್ಯಂತ ಪ್ರಬಲವಾದ ವಿದ್ಯೆ. ಈ ವಿದ್ಯೆಯ ನೆರವಿನಿಂದ ನಾವು ಪ್ರತಿಯೊಬ್ಬರನ್ನು ಕೂಡ ಮಣಿಸಬಹುದು, ನಮ್ಮ ವಿರೋಧಿಗಳನ್ನು ಮಣಿಸಬಹುದು. ಶಂಕರೀನೋ, ನಮಗೆ ಸಂತೋಷ ಕೊಡುವಂಥ ವಿದ್ಯೆ ಇದು. ಶಂಕರ ಅಂತಂದ್ರೆ ಸಂತೋಷವನ್ನು ಕೊಡುವಂಥ ವಿದ್ಯೆ. ಈ ವಿದ್ಯೆ, ಇದರ ಪ್ರಭಾವ ಎಂಥದ್ದು ಅಂತಂದ್ರೆ, ದೇವಾದೀನಾಂ ಬಾಧ್ಯತಾಂ ಸಾಧಯಂತಿ. ದೊಡ್ಡ ದೊಡ್ಡ ದೇವತೆಗಳಿಗೂ ಕೂಡ, ದೇವತೆಗಳು, ಮನುಷ್ಯರು, ಪಿತೃಗಳು, ಆಮೇಲೆ ಯಕ್ಷರು, ರಾಕ್ಷಸರು, ಇಂಥವರೆಲ್ಲರಿಗೂ ಕೂಡ ಇದು ಬಾಧ್ಯತ್ವವನ್ನು ಹೇಳ್ತದೆ ಅಂತ ಅಲ್ಲಿ ಕಾಣಿಸುವಂಥ ಒಂದು ಸರಳವಾದ ಶಬ್ದ. ಆ ಬಾಧ್ಯತ್ವವನ್ನು ತೋರಿಸ್ತದೆ ಅಂತಂದ್ರೆ ಅದಕ್ಕೆ ಎರಡು ರೀತಿಯಾದಂಥ ಅರ್ಥ. ಈ ಪರಂಪರೆಯಲ್ಲಿ ಬಂದಿರುವಂತಹ ವಿದ್ಯೆ ಇದೆಯಲ್ಲ, ಶಾಂಕರಿ ವಿದ್ಯೆ, ಈ ಶಾಂಕರಿ ವಿದ್ಯೆ ಇದು ಶುಕ್ರಾಚಾರ್ಯರ ವಿದ್ಯೆಯಂತೆ. ಶುಕ್ರರು ಅಂತ ಹಿಂದೆ ದೈತ್ಯರ ಗುರುಗಳಿದ್ರಲ್ಲ, ಆ ದೈತ್ಯ ಗುರುಗಳ ವಿದ್ಯೆ ಮತ್ತು ಈಗಿರುವಂಥ ಶಾಂಕರಿ ವಿದ್ಯೆ ಇವೆರಡೂ ಕೂಡ ಹೋಲಿಕೆ ಉಳ್ಳದ್ದು. ಏನು ಹೋಲಿಕೆ ಉಳ್ಳದ್ದು ಅಂತಂದ್ರೆ, ಶುಕ್ರಾಚಾರ್ಯರ ಬಳಿ ಇದ್ದಂಥ ವಿದ್ಯೆ ಇದೆಯಲ್ಲ, ಅದು ದೇವತೆಗಳಿಗೂ ಕೂಡ ತೊಂದರೆ ಕೊಡುವಂಥ ವಿದ್ಯೆ. ಯಾಕೆಂದರೆ ಶುಕ್ರಾಚಾರ್ಯರು ದೇವತೆಗಳ ಪಕ್ಷ ಎಲ್ಲವೂ ಸೋತು ಹೋಗಲಿ, ದೈತ್ಯರಿಗೆ ಒಳ್ಳೆಯದಾಗಲಿ ಅಂತ ಹೋಮ ಹವನ ಇತ್ಯಾದಿಗಳನ್ನು ಮಾಡ್ತಿದ್ರು. ಮೃತ ಸಂಜೀವನಿ ಅಂತ ವಿದ್ಯೆಯನ್ನು ಆವಿಷ್ಕಾರ ಮಾಡಿಕೊಂಡು ಸತ್ತು ಹೋದಂತಹ ಎಲ್ಲ ರಾಕ್ಷಸರನ್ನು ಕೂಡ ಅವರು ಬದುಕಿಸ್ತಿದ್ರು ಶುಕ್ರಾಚಾರ್ಯರು. ಶೌಕ್ರಿ ಅಂತ ಹೇಳಿದರು. ಶೌಕ್ರಿ ಅಂದರೆ ಶುಕ್ರಾಚಾರ್ಯರ ಒಂದು ವಿದ್ಯೆ. ಈ ಮಾಟ ಮಂತ್ರ, ಮೃತ ಸಂಜೀವಿನಿ ಇವೆಲ್ಲ ಮೊದಲಾದಂಥ ವಿದ್ಯೆಗಳು. ದೇವತೆಗಳಿಗೆಲ್ಲ ತೊಂದರೆ ಕೊಡುವಂಥ ವಿದ್ಯೆ ಅದು. ಬಾಧ್ಯತಾ ಅಂತಂದರೆ ದೇವತೆಗಳನ್ನು ಬಾಧೆಪಡಿಸಿ ದೈತ್ಯರನ್ನು ಮೇಲೆದಿಸುವಂಥ ವಿದ್ಯೆ ಅದು ಶುಕ್ರಾಚಾರ್ಯರ ವಿದ್ಯೆ. ಈ ಶುಕ್ರಾಚಾರ್ಯರ ಬಳಿ ಇದ್ದಂಥ ಈ ವಿದ್ಯೆಗಳನ್ನೇ ಶಕುನಿಯ ಮೂಲಕ ದುರ್ಯೋಧನ ಒಂದು 300 ಮಂತ್ರಗಳನ್ನು ನಿತ್ಯ ಪಾರಾಯಣ ಮಾಡ್ತಾ ಇದ್ದ ಅಂತ ಮಹಾಭಾರತ ಶಾಸ್ತ್ರದಿಂದ ನಡೆಯಲು ಬಂದಿತ್ತು. ಆ ಮಂತ್ರಗಳ ಬಲದಿಂದಲೇ ಭೀಮಸೇನಿಗೆ ಆತ ವಿಷ ಉಣಿಸೋದು,
ಆತನಿಗೆ ಸರ್ಪಗಳನ್ನು ಕಚ್ಚಿಸೋದು, ಇಂಥವೆಲ್ಲ ತಂತ್ರಗಳನ್ನು ಮಾಡಿ ಆತನನ್ನು ದಮನ ಮಾಡಬೇಕು ಅಂತ ಹೊರಟಿದ್ದ. ಅದು ಆಗಲಿಲ್ಲ, ಅದು ವಿಷಯ ಬೇರೆ. ಅಂತೂ ಆ ಮಂತ್ರಗಳೆಲ್ಲ ಬಂದಿದ್ದು ಶುಕ್ರಾಚಾರ್ಯರಿಂದ. ಅಥರ್ವ ವೇದದಲ್ಲಿರುವಂಥ ಮಂತ್ರಗಳಿವೆಲ್ಲ. ಅದು ಶುಕ್ರಾಚಾರ್ಯರ ಪೇಟೆಂಟ್ ಏನಿಲ್ಲ ಅದಕ್ಕೆ, ಅದು ವಿಷಯ ಬೇರೆ. ಮೂಲತಃ ಅಥರ್ವ ವೇದದಲ್ಲಿ ಇದ್ದದ್ದೇ. ಸಜ್ಜನರಾದವರಿಗೆ ದುರ್ಜನರಿಂದ ಯಾವತ್ತಾದರೂ ಏನಾದರೂ ಅಪಾಯ ಬಂದರೆ ಸಜ್ಜನರಾದವರು ಆ ದುರ್ಜನರನ್ನು ಹಿಮ್ಮೆಟ್ಟಿಸಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬಳಕೆ ಮಾಡಬಹುದಾದಂಥ ಕೆಲವು ಮಂತ್ರಗಳು. ಆದರೆ ದುರದೃಷ್ಟವಶಾತ್ ಕೆಲವು ಬಾರಿ ದುರ್ಜನರು ದುಷ್ಟರ ಒಳಿತಿಗಾಗಿ ಆ ಮಂತ್ರಗಳನ್ನು ಉಪಯೋಗ ಮಾಡ್ಕೊಂಡು ಬಿಡ್ತಾರೆ. ಶುಕ್ರಾಚಾರ್ಯದು ಅಂಥ ಒಂದು ಪ್ರಸಂಗ ಆಗಿತ್ತು. ವಸ್ತುತಃ ಶುಕ್ರಾಚಾರ್ಯರು ಪರಮಾತ್ಮನ ಭಕ್ತರೇ, ಆದರೆ ಈ ದುರ್ಜನರಿಗೆ ತಾತ್ಕಾಲಿಕವಾಗಿ ಒಂದು ಒಳಿತಾಗಬೇಕಲ್ಲ. ದುರ್ಜನರಿಗೆ ಒಂದು ತಮಗೊಬ್ಬ ಗುರು ಇದ್ದಾನೆ ಅನ್ನುವಂಥ ಆತ್ಮವಿಶ್ವಾಸ ಇದ್ದರೆ ಆ ಮೂಲಕ ಅವರು ದೇವತೆಗಳಿಗೆ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅದಕ್ಕಾಗಿ ಪರಮಾತ್ಮ ಮಾಡಿಕೊಟ್ಟಂಥ ಒಂದು ವ್ಯವಸ್ಥೆ ಅದು. ದೇವತೆಗಳ ಬಳಿಗೆ ಬೃಹಸ್ಪತಿಗಳಿದ್ದಾರೆ, ದೈತ್ಯರ ಬಳಿ ಯಾರೂ ಇಲ್ಲದೆ ಹೋದರೆ ಆ ದೈತ್ಯರು ಕೊಬ್ಬೋದು ಯಾವಾಗ? ದೇವತೆಗಳಿಗೆ ತೊಂದರೆ ಕೊಡಲಿಕ್ಕೆ ಅವರು ಹುಮ್ಮಸ್ಸಿನಿಂದ ಮುನ್ನಡೆಯೋದು ಯಾವಾಗ? ಅದಕ್ಕಾಗಿ ಒಬ್ಬ ಗುರುಗಳ ಬೆಂಬಲ ನಮಗಿದೆ ಅಂತ ಒಂದು ವಿಶ್ವಾಸ ಇದ್ದರೆ ಅವರು ದುಷ್ಟಕೃತ್ಯಗಳನ್ನು ಇನ್ನಷ್ಟು ಮಾಡಿ 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 ಕೊನೆಗೆ ದುರ್ಗತಿಯನ್ನು ತಲುಪ್ತಾರೆ. ಅದಕ್ಕಾಗಿ ಶುಕ್ರಾಚಾರ್ಯರಂಥ ಗುರುಗಳನ್ನು ಅವ್ರಿಗೆ ಕೊಟ್ಟು ಅವರ ಗತಿ, ದೈತ್ಯರ ಗತಿಗೆ ಬೇಕಾದಂಥ ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ ಪರಮಾತ್ಮ. ಅದೊಂದು ದೈವಿ ವ್ಯವಸ್ಥೆ. ಶುಕ್ರಾಚಾರ್ಯರು ದೇವತೆಗಳನ್ನು ತೊಂದರೆ ಈಡು ಮಾಡುವಂಥ ವಿದ್ಯೆಗಳನ್ನು ವಶಪಡಿಸಿಕೊಂಡಿದ್ರಲ್ಲ, ಹಾಗೆ ನಮ್ಮ ವಿದ್ಯೆಯೂ ಕೂಡ ಇದೆ ಅಂದರು ಆ ಮುಖಂಡರು. ಅದು ಹೇಗೆ ಅಂತಂದರೆ, ಶುಕ್ರಾಚಾರ್ಯರ ವಿದ್ಯೆ ದೇವತೆಗಳನ್ನು ತೊಂದರೆಗೆ ಈಡು ಮಾಡುವಂಥ ವಿದ್ಯೆ. ನಮ್ಮ ವಿದ್ಯೆ ದೇವತೆಗಳಿಗೆ, ಯಕ್ಷರಿಗೆ, ರಾಕ್ಷಸರಿಗೆ, ಮನುಷ್ಯರಿಗೆ, ಪಿತೃಗಳಿಗೆ ಎಲ್ರಿಗೂ ಕೂಡ ಬಾಧ್ಯತ್ವವನ್ನು ಹೇಳುವಂಥ ವಿದ್ಯೆ. ಅದೇನು ಬಾಧ್ಯತ್ವವನ್ನು ಹೇಳುವ ವಿದ್ಯೆ ಅಂತಂದರೆ ಅದಕ್ಕೆ ಅರ್ಥ ಬೇರೆ. ಅಲ್ಲಿ ಬಾಧ್ಯತ್ವವನ್ನು ಹೇಳುವ ವಿದ್ಯೆ ಅಂದರೆ ಸಂಜೀವಿನಿ ವಿದ್ಯೆಯ ಮೂಲಕ ದೈತ್ಯರನ್ನು ಮೇಲೆಬ್ಬಿಸಿ ದೇವತೆಗಳನ್ನು ನಾಶ ಮಾಡುವಂಥ, ದೇವತೆಗಳ ಪ್ರಭಾವವನ್ನು ಕುಗ್ಗಿಸುವಂಥ ವಿದ್ಯೆ ಶುಕ್ರಾಚಾರ್ಯರು. ಇಲ್ಲಿರುವಂಥ ವಿದ್ಯೆ, ಈ ಪರಂಪರೆಯಲ್ಲಿರುವಂಥ ವಿದ್ಯೆ ಯಾವುದು ಅಂತಂದರೆ ಎಲ್ಲ ಜಗತ್ತಿಗೂ ಕೂಡ ಬಾಧ್ಯತ್ವವನ್ನು ಹೇಳುವಂಥ ವಿದ್ಯೆ. ಇದು ಅದ್ವೈತ ವೇದಾಂತದ ಒಂದು ಪ್ರಮೇಯವನ್ನು ಹೇಳುವಂಥ ವಿಷಯ. ಅದೇನೆಂದರೆ, ಈ ಜೀವ ಈಗ ಸಾಧನೆ ಮಾಡ್ತಾ ಇದ್ದಾನೆ. ಜೀವ ಸಾಧನೆ ಮಾಡಿ ಮಾಡಿ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಾಗಿದ್ದೇನೆ, ಜಗತ್ತೆಲ್ಲೂ ಕೂಡ ಮಿಥ್ಯೆ ಆಗಿದೆ ಅಂತ ಹೀಗೆ ಉಪಾಸನೆ ಮಾಡಿ ಮಾಡಿ ಜಗತ್ತೆಲ್ಲವೂ ಸುಳ್ಳಾಗಿದೆ ಅಂತ ಆತನಿಗೆ ಪಕ್ವವಾದಂಥ ತತ್ವಜ್ಞಾನ ಬಂದಾಗ ಮುಂದೇನಾಗ್ತದೆ? ಪರಮಾತ್ಮನನ್ನು ಹೊರತುಪಡಿಸಿದರೆ ಉಳಿದ ಜಗತ್ತೆಲ್ಲವೂ ಕೂಡ ಮಿಥ್ಯಾಭೂತ ಆಗಿದೆ, ಇದು ಬಾಧ್ಯವಾಗಿದೆ ಅಂತ ತಿಳ್ಕೊತಾನೆ. ಬಾಧ್ಯ ಆಗೋದು ಅಂತಂದರೆ ಇಲ್ಲ ಅಂತ ಗೊತ್ತಾಗೋದು ಅಂತ ಅರ್ಥ. ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡ್ವಿ, ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊಂಡ್ವಿ ಮೊದಲು. ಅದಾದಮೇಲೆ ತಿಳ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಅರ್ಧ ತಾಸು ಒಂದು ದಿನವೋ ಆ ಭ್ರಾಂತಿ ಮುಂದುವರೆದಿರ್ತದೆ. ಅದಾದಮೇಲೆ ಒಳ್ಳೆ ಬೆಳಕು ಬಂದಾಗ, ಕತ್ತಲು ಹೋದಾಗ ಇಲ್ಲಿ ಕಂಡದ್ದು ಹಗ್ಗವೇ ಹೊರತು ಹಾವಲ್ಲ ಅಂತ ಗೊತ್ತಾಗ್ತದೆ ವ್ಯಕ್ತಿ. ಅಂತೂ ಹಗ್ಗದಲ್ಲಿ ಕಂಡ ಹಾವು ಬಾಧ್ಯ ಆಯಿತು. ಬಾಧ್ಯ ಆಗೋದು ಅಂದರೆ ಇಲ್ಲ ಅಂತ ಮನವರಿಕೆ ಆಗೋದು ಅಂತ ಅರ್ಥ. ಕಪ್ಪೆ ಚಿಪ್ಪನ್ನು ಕಂಡಂಥ ಬೆಳ್ಳಿಯೂ ಕೂಡ ಬಾಧ್ಯ ಆಗ್ತದೆ. ಬಾಧ್ಯ ಆಗೋದು ಅಂತಂದರೆ ಇಲ್ಲಿ ಬೆಳ್ಳಿ ವಾಸ್ತವಿಕವಾಗಿ ಇರಲಿಲ್ಲ, ನಾನು ಕೇವಲ ಇದನ್ನು ತಿಳ್ಕೊಂಡಿದ್ದೆ ಅಂತ ನಮಗೆ ಮನವರಿಕೆ ಆಗೋದು. ಇಲ್ಲ ಅಂತ ಮನವರಿಕೆ ಆಗೋದಕ್ಕೆ ಬಾಧ್ಯ ಅಂತ ಕರೀತಾರೆ. ಈ ನಮ್ಮ ವೇದಾಂತ ಏನಿದೆ, ನಮ್ಮ ವೇದಾಂತವೂ ಕೂಡ ಪರಮಾತ್ಮನೊಂದನ್ನು ಹೊರತುಪಡಿಸಿದರೆ ದೇವ ಋಷಿ ಪಿತೃ ಪಾಹ ನರಾಹ, ಈ ಜಗತ್ತೆಲ್ಲವೂ ಕೂಡ ದೇವಾದಿನಾಮ ಅಂತ ಅದಕ್ಕೆ ಹೇಳಿದರು. ದೇವ ಋಷಿ ಪಿತೃ ಚಕ್ರವರ್ತಿಗಳು ಮನುಷ್ಯರು ಅಂತೂ ಪರಮಾತ್ಮನ ಹೊರತುಪಡಿಸಿದರೆ ಎಲ್ಲವೂ ಕೂಡ ಬಾಧ್ಯವಾಗಿದೆ. ಇದು ಸುಳ್ಳಾಗಿದೆ. ಕಪ್ಪೆ ಚಿಕ್ಕನ್ನು ಕಂಡು ಬೆಳ್ಳಿ ಹೇಗೆ ಸುಳ್ಳು, ಹಗ್ಗದಲ್ಲಿ ಕಂಡ ಹಾವು ಹೇಗೆ ಸುಳ್ಳು, ಹಾಗೆ ಜಗತ್ತೆಲ್ಲವೂ ಕೂಡ ಸುಳ್ಳಾಗಿದೆ ಅಂತ ಸ್ಥಾಪನೆ ಮಾಡಲಿಕ್ಕಿರುವಂಥ ವೇದಾಂತ ನಮ್ಮದು. ಅದು ಆ ಶುಕ್ರಾಚಾರ್ಯರ ವಿದ್ಯೆಗೂ ನಮ್ಮ ವಿದ್ಯೆಗೂ ಇರುವಂಥ ಒಂದು ಸಮಾನತೆ. ಅದನ್ನ ಅವ್ರು ನೆನಪು ಮಾಡಿಕೊಂಡ್ರು. ಆ ವಿದ್ಯೆ ಅನುಸ್ಯೂತವಾಗಿ ನಮ್ಮಲ್ಲಿ ಮುಂದುವರೆದು ಬಂದಿದೆ. ಯಾಕೆ ಹೆದರ್ತೀರಿ ಅಂತಾರವ್ರು. ತೇಷಾಮೇಷಾಂ ಸನ್ನಿಧೌ ಕೋ ವಿಷಾದ, ಅವ್ರಿಗೆ ಆ ವಿದ್ಯೆಗಳೆಲ್ಲ ಗೊತ್ತಿವೆ. ಅವರು ಏನು ಮಾಡಬೇಕು ಅನ್ನೋದು ಮುಂದೆ ಮಾಡ್ತಾರೆ, ನೀವು ಹೆದರಬೇಡಿ. ಯದ್ಯದ್ವೈತಂ ಕರ್ಕಶೈರ್ಗೌಣ ತರ್ಕೈಃ ವೃದ್ಧಂ ಸಾಧ್ಯಂ ನೈವ ಭಾತ್ಯಸ್ತು ತಾವತ್ ಷಟ್ಕರ್ಮಧ್ಯೆ ದಿವ್ಯ ಮಂತ್ರೌಷಧಾಢ್ಯೈಃ ಏತೈರ್ಗುಪ್ತಾನ್ ನೋ ವಿಜೇತಾನ ಕಶ್ಚಿತ್. ಈಗ ಅವರು ತಮ್ಮ ಒಳಗಿನ ಅಭಿಪ್ರಾಯ ಹೇಳಿದರು. ನಮ್ಮ ವೇದಾಂತ ಏನಿದೆ, ಅದ್ವೈತ ವೇದಾಂತ, ಇದನ್ನ ಸರಿಯಾದ ರೀತಿಯಲ್ಲಿ ಚರ್ಚೆ ಕೂತು ವಾದ ವಿವಾದ ಮಾಡಿ ಸ್ಥಾಪನೆ ಮಾಡಲಿಕ್ಕೆ ನಮ್ಗೆ ಆಗದೆ ಹೋದರೆ ಬೇಡ, ಬೇರೆ ಮಾರ್ಗ ಹಿಡಿಯೋಣ.
ವಸ್ತುತಃ ರುಜು ಮಾರ್ಗ ಯಾವುದು ಅಂದರೆ ಬೌದ್ಧಿಕವಾಗಿ ಸ್ಥಾಪನೆ ಮಾಡಬೇಕು. ನೀವು ಹೇಳಿದ್ದು ಸರಿ ಅಲ್ಲ, ನಾವು ಹೇಳಿದ್ದು ಸರಿ, ಅಥವಾ ನಾವು ಹೇಳಿದ ತಪ್ಪು, ಏನೇ ಆಗಲಿ ವಿಷಯ, ಯಾವ ಪಕ್ಷ ಸರಿ ಯಾವ ಪಕ್ಷ ತಪ್ಪು ಅಂತ ಅನ್ನೋದನ್ನ ಬೌದ್ಧಿಕವಾಗಿ ಮನುಷ್ಯ ವಿಮರ್ಶೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಇನ್ನೊಬ್ಬರನ್ನು ದೈಹಿಕವಾಗಿ ದಮನ ಮಾಡ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಅದು ರಾಕ್ಷಸರ ಲಕ್ಷಣ. ಇದು ಅದನ್ನು ಮಾಡ್ಲಿಕ್ಕೆ ಹೊರಟರು. ನಮ್ಮ ಅದ್ವೈತಕ್ಕೆ ಇವತ್ತು ಆಚಾರ್ಯರು ಮತ್ತು ಆಚಾರ್ಯರ ಅನುಯಾಯಿಗಳು ಕರ್ಕಶವಾದ ಬಹಳ ಬಲಿಷ್ಠವಾದ ತರ್ಕಗಳನ್ನು ಒಡ್ಡಿ ನಮ್ಮ ಅದ್ವೈತ ಮೇಲೆ ಹೇಳದಂತೆ ಮಾಡಿದ್ದಾರಲ್ಲ, ಆಗಲಿ ವೃದ್ಧಂ ಸಾಧ್ಯಂ ನೈವ ಭಾತ್ಯಸ್ತು ತಾವತ್ತು, ಇಲ್ಲಿ ಬಿಟ್ಬಿಡಿ ಅದನ್ನು. ಅದನ್ನು ಏನು ಮಾಡೋಣ ಅಂದರೆ ಷಟ್ಕರ್ಮಜ್ಞೇಹಿ ದಿವ್ಯ ಮಂತ್ರೌಷಧಾಢ್ಯೈಹಿ, ಅಭಿಚಾರ ಕ್ರಿಯೆ ಮಾಟ ಮಂತ್ರ ಕ್ರಿಯೆಯ 6 ಪ್ರಭೇದಗಳಿವೆ. ಆ 6 ಪ್ರಭೇದಗಳ ಮೂಲಕ ನಾವು ನಮ್ಮ ವಿರೋಧಿಗಳನ್ನು ಸದೆ ಪಡೆಯೋಣ. ದಿವ್ಯವಾದ ಮಂತ್ರಗಳು, ದುರ್ಮಂತ್ರಗಳು, ಅಥರ್ವವೇದದಲ್ಲಿ ಹೇಳಿದಂಥ ಮಂತ್ರಗಳು, ಕೆಲವು ಔಷಧಗಳಿವೆ. ಏನಾದ್ರು ಕೆಲವು ಪ್ರದೇಶದಲ್ಲಿ ಅನ್ನದಲ್ಲಿ ಹಾಕಿ ಊಟಕ್ಕೆ ಕರೆದು ಔಷಧ ಹಾಕಿಬಿಡ್ತಾರಂತೆ. ಎಷ್ಟು ದಿವಸ ಆದರೂ ಮುಂದೆ ಅವನಿಗೆ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಶರೀರ ಕೃಷಿ ಆಗಿಬಿಡ್ತದೆ. ಇಂಥವೆಲ್ಲ ಅಲ್ಲಲ್ಲಿ ಕೇಳಿರ್ತೀರಿ ನೀವು ಕೂಡ. ಕೆಲವರದೆಲ್ಲ ಸುಳ್ಳು ಅಂತಾರೆ, ಕೆಲವರು ಸತ್ಯ ಅಂತಾರೆ, ಅದೇನೇ ಇರಲಿ ಅಂತೂ ಇತ್ತು ಅಂತ ಕಾಣಿಸ್ತದೆ. ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ವಿಷಯ ಬೇರೆ. ಅಂತೂ ಅದು ಪೂರ್ಣ ಮಾಟ ಮಂತ್ರ ಅನ್ನೋದು, ಆಹಾರದಲ್ಲಿ ಔಷಧ ಹಾಕೋದು ಅನ್ನೋದು ಪೂರ್ಣ ಸುಳ್ಳೇನಲ್ಲ, ಇತ್ತು. ಇಷ್ಟನ್ನೆಲ್ಲ ನಾವು ಮಾಡೋಣ. ಈಗ ನಮ್ಮನ್ನು ಯಾರು ಎದುರಿಸ್ತಾರೆ ಅಂದ್ರು ಅವರು. 6 ಕರ್ಮಗಳು ಅಂತ ಬಂತಲ್ಲ, 6 ಕರ್ಮಗಳು ಅಂದ್ರೆ ಏನೇನು ಅಂತೆಲ್ಲ ಟಿಪ್ಪಣಿಗಳಲ್ಲಿ ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ. ಶಾಂತಿ ವಶ್ಯ ಸ್ತಂಭನಾನಿ ವಿದ್ವೇಷ ಉಚ್ಚಾಟನೆ ತತಃ ಮಾರಣಾಂತಾನಿ ಶಂಸಂತಿ ಷಟ್ಕರ್ಮಾಣಿ ಮನೀಷಿಣಃ ಅಂತ ಶಾರದಾ ತಿಲಕದಲ್ಲಿ, ಶಾರದಾ ತಿಲಕ ಅಂತ ಒಂದು ಗ್ರಂಥ, ಅದರಲ್ಲಿ ಎಲ್ಲ ಸಂಗತಿಗಳನ್ನು ಹೇಳಿದ್ದಾರೆ. ಮೊದಲನೇದಾಗಿ ಶಾಂತಿ. ಶಾಂತಿ ಅಂತಂದ್ರೆ ಏನಾದರೂ ರೋಗ ಬಂದರೆ, ಯಾರು ಮಾಟ ಮಂತ್ರ ಮಾಡಿದರೆ, ಅವರು ಮೊದಲು ಮಾಡಿದರೆ ಅದನ್ನು ತಡೆ ಹಿಡಿಯಲಿಕ್ಕಾಗಿ ನಾವು ಮಾಡುವಂಥ ಪ್ರಕ್ರಿಯೆಗಳೇನಿವೆಯಲ್ಲ ಇವಕ್ಕೆ ಶಾಂತಿ ಅಂತ ಕರೀತಾರೆ. ಎರಡನೇದು ವಶ್ಯ. ವಶ್ಯ ಅಂತಂದ್ರೆ ಅಂಥ ಒಂದು ಪ್ರಯೋಗವನ್ನು ಇನ್ನೊಬ್ಬರ ಮೇಲೆ ಮಾಡಿದರೆ ಅವರು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ನಾವು ಎಲ್ಲಿ ಬಂದ್ರೆ ಅಲ್ಲಿ ಬಂದುಬಿಡ್ತಾರೆ. ಇದು ಈ ಒಂದು ತಿಂಗಳ ಹಿಂದೆ ಪೇಪರ್ನಲ್ಲಿ ಬಂದಿತ್ತು. ಯಾವುದೋ ಒಂದು ಊರಿನಲ್ಲಿ ಯಾವನೋ ಒಬ್ಬ ಒಂದು ಕಾರಿನಲ್ಲಿ ಒಂದು ಊರಿಗೆ ಬಂದು ಒಂದಿಬ್ರು ಹುಡುಗರನ್ನ ಮಾತಾಡ್ಸಿದ. ಆ ಹುಡುಗರು ಮೌನವಾಗಿ ಅದನ್ನು ಹಿಂಬಾಲಿಸ್ತಾ ಹೋಗಿಬಿಟ್ರು ಅಂತ ಇದು ವಿಜಯವಾಣಿ ಪೇಪರ್ನಲ್ಲಿ ಬಂದಿತ್ತು. ನಿಮಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ. ಇದಕ್ಕೆಲ್ಲ ವಶ್ಯ ವಿದ್ಯೆ ಅಂತ ಕರೀತಾರೆ. ಮೌನವಾಗಿ ನಮ್ಮ ವೈಯಕ್ತಿಕ ಅಪೇಕ್ಷೆ ಅಭಿಪ್ರಾಯ ಏನನ್ನೂ ನಾವು ಮರೆತು ಯಾರು ನಾವು ಮಾಟ ಮಾಡಿರ್ತಾರೋ ಅವ್ರನ್ನ ಹಿಂಬಾಲಿಸ್ತಾ ಹೋಗಿಬಿಡೋದು. ಇದು ಮೊನ್ನೆ 2 ತಿಂಗಳಿಂದ ನಾನು ಪೇಪರ್ನಲ್ಲಿ ನೋಡಿದ್ದು ಒಂದು ವಿಷಯ. ಮುಂದೆ ಪ್ರವೃತ್ತಿ ರೋಧ ಅಂತಂದ್ರೆ ನಮ್ಮ ಎದುರಿಗೆ ಕೂತಂಥವ್ರು ಬಾಯಿ ಮುಚ್ಚಿಸ್ಬಿಡೋದು. ಯುಕ್ತಿಗಳ ಮೂಲಕ ಚರ್ಚೆ ಮಾಡಿ ಬಾಯಿ ಮುಚ್ಚಿಸೋದಲ್ಲ, ನೀವು ಮಾತೇ ಆಡ್ಲಿಕ್ಕೆ ಬರದೇ ಇರುವಂತೆ ಮಾಡಿಬಿಡೋದು. ಇಂಥವರೆಲ್ಲ ಇರ್ತಾರೆ. ಅದಕ್ಕಾಗಿ ಮನುಷ್ಯ ಕೇವಲ ಬುದ್ಧಿಬಲ ಬಳಸ್ಕೊಂಡು ಉಪಯೋಗ ಇಲ್ಲ. ಹೈಗ್ರೀವ, ವರಾಹ ಮೊದಲಾದ ಮಂತ್ರಗಳನ್ನು ಕೂಡ ತಿಳ್ಕೊಂಡಿರಬೇಕು. ಯಾಕಂದ್ರೆ ನಾವು ಇನ್ನೊಬ್ರಿಗೆ ಮಾಡಬೇಕಾಗಿಲ್ಲ, ಅವ್ರು ಮಾಡಿದ್ರೆ ತಡ್ಕೊಳ್ಳಿಕ್ಕೆ ನಮಗೆ ಬೇಕಲ್ಲ. ವರಾಹ, ನರಸಿಂಹ ಮೊದಲಾದ ಮಂತ್ರಗಳು ಇರೋದೇ ಅದಕ್ಕಾಗಿ. ಸ್ತಂಭನ ಮೊದಲಾದವುಗಳನ್ನು ನಾವು ತಡೆಯುತ್ತವೆ. ಯಾರೂ ಕೂಡ ನಮಗೆ ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ. ವಸ್ತುತಃ ಮಂತ್ರಜ್ಞನಾದಂಥ ಬ್ರಾಹ್ಮಣರಿಗೆ ಯಾರೇ ಎದುರಿಗೆ ಬಂದರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ಕೆಲವು ಕಡೆ ಈ ಇಂದ್ರಜಾಲ ಮೊದಲಾದ್ನೆಲ್ಲ ಮಾಡ್ತಿರ್ತಾರಲ್ಲ, ಅವರು ಇಂದ್ರಜಾಲ ಮಾಡುವಾಗ ಇದನ್ನು ನಾನೆಲ್ಲಿ ನೋಡಿಲ್ಲ, ಕೇಳಿದ್ದೀನಿ ಹಿರಿಯ ವಿದ್ವಾಂಸರ ಮೂಲಕ. ಇಂದ್ರಜಾಲ ಮೊದಲಾದವುಗಳನ್ನು ಮಾಡುವಾಗ ನೋಡಿ ಮಾಡ್ತಾ ಇದ್ದೀನಿ, ಯಾರು ಇಲ್ಲಿ ಗಾಯತ್ರಿ ಜಪ ಮಾಡುವವರು ಬ್ರಾಹ್ಮಣರು ಯಾರು ಇಲ್ಲಿ ಬರಬೇಡಿ, ದೂರ ಹೋಗಿ ಅಂತಾರೆ. ಯಾಕಂದ್ರೆ ಅಂಥವ್ರೆಲ್ಲ ಮಾಡೋರು ಸಿದ್ಧಿ ಮಾಡ್ಕೊಂಡಿದ್ದವರು, ದೊಡ್ಡ ದೊಡ್ಡ ಋಷಿಗಳಾಗಬೇಕಾಗಿಲ್ಲ. ಸಾಧಾರಣ ಸಿದ್ಧಿ ಮಾಡ್ಕೊಂಡವರೇ ಅಲ್ಲಿ ಎದುರಿಗೆ ನಿಂತು ಬಿಟ್ರೆ ಅವ್ರ ಆಟ ಸಾಲೋದಿಲ್ಲ. ನಾವೆಲ್ಲ ಹೊಟ್ಟೆ ಪಾಡಿವಾಗಿ ಮಾಡ್ತಿರ್ತೀವಿ, ಜನರ ಮನರಂಜನೆಗಾಗಿ ಮಾಡ್ತಿರ್ತೀವಿ. ನೀವು ಇಲ್ಲಿ ಬಂದು ನಮ್ಮ ಈ ಪ್ರದರ್ಶನಕ್ಕೆ ತೊಂದರೆ ಕೊಡಬೇಡಿ ಹೋಗಿ ಅಂತಾರಂಥವ್ರು. ಇದು ನಾನು ಗೋವಿಂದಾಚಾರ್ಯ ಅಂತವ್ರ ಬಾಯಿಂದ ಕೇಳಿದ್ದೇನೆ. ನಾನೆಲ್ಲ ಪ್ರತ್ಯಕ್ಷ ಅದನ್ನು ನೋಡಿಲ್ಲ, ನೀವು ಕೂಡ ಎಲ್ಲರೂ ಕೇಳಿರಬಹುದು. ಈ ಎದುರಿಗಿರುವವರನ್ನು ಸ್ತಬ್ಧ ಮಾಡಿಬಿಡೋದು. ಮತ್ತೆ ಇನ್ನೊಂದು ಹೇಗಂತಂದ್ರೆ, ನೀವಿಬ್ಬರು ಪರಸ್ಪರ ಸ್ನೇಹದಲ್ಲಿ ಇದ್ದೀರಿ ಅಂತಂದ್ರೆ ನಿಮ್ಮಿಬ್ಬರಲ್ಲಿ ದ್ವೇಷ ಹುಟ್ಟಿಸಿಬಿಡೋದು. ಇದಕ್ಕೆ ವಿದ್ವೇಷಣ ಅಂತ ಕರೀತಾರೆ. ಗಂಡ ಹೆಂಡದರಲ್ಲಿ ದ್ವೇಷ ಹುಟ್ಟಿಸ್ಬಿಡೋದು. ಇನ್ನೂ ಇಂಥವ್ರೆಲ್ಲ ಕೆಲವರು ಮಾಡ್ತಾರೆ ಅಂತಲೂ ನಾನು ಕೇಳಿದ್ದೀನಿ. ಗಂಡ ಹೆಂಡತಿ, ಅತ್ತೆ ಸೊಸೆ, ತಂದೆ ಮಕ್ಕಳು, ಇವ್ರ ನಡುವೆ ವಿರೋಧ ಬರುವಂತೆ ಮಾಡಿಬಿಡೋದು. ಇದಕ್ಕೆ ವಿದ್ವೇಷಣ ಅಂತ ಕರೀತಾರೆ. ವಿದ್ವೇಷಣ ಉಚ್ಚಾಟನ. ಮುಂದೆ ಉಚ್ಚಾಟನ ಅಂತಂದ್ರೆ ದೇಶಭ್ರಷ್ಟ ಆಗುವಂತೆ ಮಾಡಿಬಿಡೋದು. ಏನೋ ಆಗಿ ಆತ ತನ್ನ ಮನೆ ಮಾರು ಮಠ ಎಲ್ಲ ತೊರೆದು ಎಲ್ಲೋ ಹೋಗುವಂತೆ ಮಾಡಿಬಿಡೋದು. ಅಂಥ ಒಂದು ಬುದ್ಧಿನೇ
ಅವನಿಗೆ ಮಂಕು ಕವಿದಂತೆ ಮಾಡಿಬಿಡೋದು. ಇನ್ನು ಕೊನೆಯದಾಗಿ ಏನಂದ್ರೆ ಮಾರಣ. ಯಾರ ಮೇಲೆ ಮಾಟ ಮಂತ್ರ ಮಾಡಿರ್ತೀವಿ ಆತ ಒಂದು ನಿರ್ದಿಷ್ಟವಾದ ಸಂದರ್ಭದಲ್ಲಿ ಸತ್ತು ಹೋಗಬೇಕು ಅಂತ ಮಾಟ ಮಂತ್ರ ಮಾಡೋದಕ್ಕೆ ಮಾರಣ ಅಂತ ಕರೀತಾರೆ. ಹೀಗೆ 6 ಕರ್ಮಗಳನ್ನು ನಾವು ತಿಳ್ಕೊಂಡಿದ್ದೀವಿ, ಅದನ್ನ ಪ್ರಯೋಗ ಮಾಡೋಣ. ದಿವ್ಯವಾದ ಮಂತ್ರಗಳನ್ನು ಪ್ರಯೋಗ ಮಾಡೋಣ, ಔಷಧಗಳನ್ನು ಪ್ರಯೋಗ ಮಾಡೋಣ. ಇಷ್ಟೆಲ್ಲ ರಕ್ಷಣೆ ನಮಗಿದ್ದಾಗ ನಮ್ಮನ್ನು ಯಾರು ಗೆಲ್ಲೋರಿದ್ದಾರೆ ಬರ್ರಿ ಅಂದ್ರು ಆ ಮುಖಂಡರು. ಯದ್ಯಪ್ಯೇವಂ ನ ಹ್ಯುಪೇಕ್ಷೋ ವಿಪಕ್ಷ ಕಿಂತು ಪ್ರಾಪ್ತೋ ನಾಧುನಾ ಕ್ರಂದಕಾಲಃ ಅಪ್ಯದ್ವಂದ್ವಸ್ಮಾತ್ಮಬೋಧ ಪ್ರತೀತೈಃ ಆಚಾರ್ಯೈರ್ಯಚ್ಛಂಕ್ಯತೆ ಶಂಕರಾದ್ಯೈಃ. ಹಾಗಂತೇಳಿ ನಮ್ಮ ಎದುರಾಳಿಗಳನ್ನು ನಾವು ಬಹಳ ಹಗುರವಾಗಿ ಪರಿಗಣಿಸುವಂತಿಲ್ಲ. ಎಚ್ಚರ ಇರಬೇಕು, ಎಚ್ಚರ ತಪ್ಪಿ ಮಲಗಬಾರ್ದು. ಈ ಎದುರಾಳಿಗಳ ಬಗ್ಗೆ ಸ್ವಲ್ಪ ನಮಗೆ ಎಚ್ಚರ ಇರಬೇಕು. ಹಾಗಂತೇಳಿ ಎಲ್ಲ ಸರ್ವನಾಶ ಆಗುವಂಥ ಪ್ರಸಂಗ ಏನು ಬಂದಿಲ್ಲ ಇನ್ನು. ಕ್ರಂದ ಕಾಲ, ಅಳ್ತಾ ಕೂತ್ಕೊಳ್ಳುವಂಥ, ತಲೆ ಮೇಲೆ ಕೈ ಹೊತ್ತು ಅಳ್ತಾ ಕೊಡುವಂಥ ಕಾಲ ಏನು ಬಂದಿಲ್ಲ ಇನ್ನು. ಯಾಕಂದ್ರೆ ನಮ್ಮ ಪ್ರಾಚೀನರಾದಂತಹ ಆಚಾರ್ಯರು ಶಂಕರಾದ್ಯೇಹಿ ಯುವ ಆಚಾರ್ಯರು ಕೂಡ ಈ ಎದುರಾಳಿಗಳನ್ನ ನಾವು ಸೋಲಿಸ್ಲಿಕ್ಕೆ ಸಾಧ್ಯವೋ ಹೌದೋ ಅಲ್ಲೋ ಅನ್ನೋದ್ರ ಬಗ್ಗೆ ಅವ್ರಿಗೂ ಸ್ವಲ್ಪ ಆತಂಕ, ಒಂದು ಹಿಂಜರಿಕೆ ಇತ್ತು. ಅದರಿಂದ ಸ್ವಲ್ಪ ಎಚ್ಚರ ಬೇಕು. ಹಾಗಂತೇಳಿ ಸರ್ವನಾಶ ಆಯಿತು ಅಂತ ತಿಳ್ಕೋಬೇಡಿ. ಅಪಿ ಅದ್ವಂದ್ವ ಸ್ವಾತ್ಮಬೋಧ ಪ್ರತೀತೈಹಿ. ಸ್ವಾತ್ಮಬೋಧ ಅಂದ್ರೆ ತತ್ವಜ್ಞಾನ, ಅದ್ವೈತ ಜ್ಞಾನ. ಅದು ಅದ್ವಂದ್ವ ಅಂದ್ರೆ ಅಸದೃಶವಾದ ಅತ್ಯಂತ ಸ್ಪಷ್ಟವಾದಂತಹ ತತ್ವಜ್ಞಾನವನ್ನು ಪಡ್ಕೊಂಡು ಪ್ರಖ್ಯಾತರಾದಂತಹ ನಮ್ಮ ಪ್ರಾಚೀನ ಆಚಾರ್ಯರೇನಿದ್ದಾರೆ ಆ ಆಚಾರ್ಯರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಹಿಂಜರಿಕೆ, ಶಂಕೆ ಉಳ್ಳವರಾಗಿದ್ರು. ಆದ್ರಿಂದ ನೀವು ನಮ್ಮ ವಿರೋಧಿಗಳನ್ನು ಕಡೆಗಣಿಸುವಂತಿಲ್ಲ, ಆದರೆ ಸರ್ವನಾಶವೂ ಆಗಿಲ್ಲ. ನಮಗೆ ಒಂದು ಎಚ್ಚರಿಕೆಯೂ ಇರಬೇಕು, ಆತ್ಮವಿಶ್ವಾಸವೂ ಇರಬೇಕು. ಇದ್ರದ್ದೊಂದು ಹದವಾದ ಮಿಶ್ರಣ ಇರಬೇಕು ನಮಗೆ ಅಂದ್ರು ಆ ಮುಖಂಡರು. ನಾವೇನ್ ಮಾಡ್ಬೇಕಾದ್ರೆ ಈಗ ಮಾಟ ಮಂತ್ರ ಮುಂದೆ ಮಾಡೋಣ. ಮೊದಲು ನಮ್ಮ ಕಡೆಯಿಂದ ಒಂದಿಷ್ಟು ಕ್ಯಾಂಪೇನರ್ಸ್ಗಳನ್ನ ಕಳಿಸೋಣ. ಈ ಇಲೆಕ್ಷನ್ ಪ್ರಚಾರ ಇಂಥದ್ದನ್ನೆಲ್ಲ ಮಾಡ್ತಿರ್ತಾರಲ್ಲ, ತಮ್ಮ ಪಕ್ಷವನ್ನು ಸಮರ್ಥನೆ ಮಾಡಲಿಕ್ಕೆ, ಇನ್ನೊಬ್ಬರ ಹೆಸರನ್ನು ಕೆಡಿಸಲಿಕ್ಕೆ, ಕೆಲವು ಕಡೆ ತಮ್ಮ ಹೆಸರನ್ನ ಎತ್ತಿ ಹಿಡಿಲಿಕ್ಕೆ, ಕೆಲವೊಂದ್ಸರಿ ಇನ್ನೊಬ್ಬರ ಹೆಸರನ್ನ ಕೆಡಿಸ್ಲಿಕ್ಕೆ ಅವರೆಲ್ಲ ಕಾರ್ಯಾಚರಣೆ ಮಾಡ್ತಿರ್ತಾರಲ್ಲ. ಪ್ರತಿ ಮನೆಗೆ ಹೋಗಿ ಜನರಿಗೆ ಬ್ರೈನ್ ವಾಶ್ ಮಾಡೋದು ಇಂಥದ್ದೆಲ್ಲ ಇರ್ತದಲ್ಲ, ಅಂತ ಕೆಲವು ಕೆಲಸಗಳನ್ನು ಮಾಡಬೇಕು ಅಂತಾರೆ. ನೋಡ್ರಿ, ನಮ್ಮ ವೇದಾಂತ ಅತ್ಯಂತ ಪ್ರಾಚೀನವಾದದ್ದು, ಅಂಥ ತತ್ವಶಾಸ್ತ್ರ ನಮ್ಮದು. ಅಂಥ ತತ್ವಶಾಸ್ತ್ರವನ್ನ ಈ ಹೊಸಬ್ರು ಯಾರೋ ಒಂದು ಹೊಸ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ಹಾಳು ಮಾಡ್ತಾ ಇದ್ದಾರೆ. ನೀವು ಹೊಸದಕ್ಕೆ ಬೆಲೆ ಕೊಡ್ತಿರೋ, ಹಳೆಯದಕ್ಕೆ ಬೆಲೆ ಕೊಡ್ತಿರೋ, ಪರಂಪರೆಗೆ ಬೆಲೆ ಕೊಡ್ತಿರೋ, ಸಂಪ್ರದಾಯಕ್ಕೆ ಬೆಲೆ ಕೊಡ್ತಿರೋ, ಅಥವಾ ಈ ಯಾವುದೋ ಹೊಸದು, ಯಾವ ಪರಂಪರೆಯೂ ಇಲ್ಲ, ಇದಕ್ಕೊಂದು ಹಿನ್ನೆಲೆ ಇಲ್ಲ, ಇದಕ್ಕೆ ಬೆಲೆ ಕೊಡ್ತಿರೋ ಅಂತ ಜನರಿಗೆ ಹೇಳಬೇಕು. ವಸ್ತುತಃ ಇಲ್ಲಿ ಯಾವುದೂ ಹಳೆಯದು ಅಲ್ಲ, ಯಾವುದು ವಸ್ತುವೂ ಅಲ್ಲ. ಅನಾದಿ ಕಾಲತೋ ವೃತ್ತ ಸಮಯಾಹಿ ಪ್ರವಾಹತಃ ಅಂತಾರೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ. ಈಗಿರುವ ಎಲ್ಲ ವಿಚಾರಧಾರೆಗಳು ಕೂಡ ಈಗ ಹೊಸದಾಗಿ ಬಂದದ್ದಲ್ಲ. ಇವೆಲ್ಲವೂ ಹಳೇ ಕಾಲದಲ್ಲೂ ಕೂಡ ಇದ್ದವು, ಅನಾದಿ ಕಾಲದಿಂದಲೂ ಇದ್ದವು. ಯಾಕೆಂದ್ರೆ ಬಾಹುಲ್ಯಾದ ಅಲ್ಪವೇದಿನಾಂ ತಾಮಸತ್ವಾಚ್ಯ ಲೋಕಸ್ಯ ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ. ಆಚಾರ್ಯರು ಮನುಷ್ಯನ ಮನಸ್ಸಿಗೆ ಒಂದು ಕನ್ನಡಿ ಹಿಡಿದು ಬಿಟ್ರು ಅನುವ್ಯಾಖ್ಯಾನದಲ್ಲಿ. ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ, ಸ್ವಚ್ಛವಾದ ಬುದ್ಧಿ ಇದ್ದವರು ಯಾವತ್ತೂ ಕೂಡ ಕಡಿಮೆ ಜಗತ್ತಿನಲ್ಲಿ. ಅಲ್ಪಜ್ಞಾನಿಗಳೇ ಹೆಚ್ಚು. ಬಾಹುಲ್ಯಾದ ಅಲ್ಪವೇದಿನಾಂ ತಾಮಸತ್ವಾಚ್ಯ ಲೋಕಸ್ಯ, ಲೋಕದಲ್ಲಿ ತಾಮಸರು ಹೆಚ್ಚು, ಸಾತ್ವಿಕರ ಸಂಖ್ಯೆ ಯಾವತ್ತೂ ಕಡಿಮೆ. ಆದ್ರಿಂದ ಅನಾದಿಕ ವರ್ತಂತೆ ಸಮಯಾಸದ. ಎಲ್ಲಾ ವಿಚಾರಧಾರೆಗಳು, ಎಲ್ಲಾ ಸಿದ್ಧಾಂತಗಳು ಕೂಡ ಅನಾದಿ ಕಾಲದಿಂದಲೂ ಇದ್ದೇ ಇವೆ. ಅವನು ಯಾವ ಅವತಾರಿ ಪುರುಷ ಬಂದರೂ ಕೂಡ ಅದನ್ನು ಪೂರ್ಣವಾಗಿ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ತಂದೇನು ಅಂತ ಹೇಳಬಲ್ಲ. ಕೆಲವು ಜನರು ವಿವೇಕಿಗಳಾದವರು ಆತನನ್ನು ಅಪ್ಪಿಕೋತಾರೆ. ಆದರೆ ವಿರೋಧಿ ವಿಚಾರಧಾರೆಗಳನ್ನು ಪೂರ್ಣವಾಗಿ ನಿರ್ನಾಮ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇದು ಯಾವ ಕಾಲಕ್ಕೂ ಸಲ್ಲುವಂಥ ಮಾತು. ಬ್ರಹ್ಮಸೂತ್ರ ಭಾಷೆಯಲ್ಲಿ ಅನುವ್ಯಾಖ್ಯಾನದಲ್ಲಿ ನನ್ನ ನೆನಪು ಆಚಾರ್ಯ ಹೇಳಿದಂಥ ಒಂದು ಮಾತು. ಆದ್ರಿಂದ ಇಲ್ಲಿ ಯಾವುದು ಹೊಸದು ಯಾವುದು ಹಳೆಯದು ಅನ್ನೋ ಪ್ರಶ್ನೆ ಇಲ್ಲ. ಆದರೂ ಇವ್ರೇನಂತಾರೆ ಅಂದ್ರೆ ನಮ್ಮದು ಹಳೆಯದು, ಇವ್ರದ್ದು ಹೊಸದನ್ನು ಬಿಟ್ಟುಬಿಡಿ, ಹಳೆಯದಕ್ಕೆ ಬೆಲೆ ಕೊಡಿ ಅಂತ ಜನರಿಗೆ ಹೇಳೋಣ. ತೇಷಾಂ ದೋಷ ವರ್ಣನೀಯ ವಿದಗ್ಧೈ. ಒಳ್ಳೆ ವಾಗ್ವೈಖರಿ ಇರುವಂಥ ಪಂಡಿತರು, ಯುವಕರು ಎಲ್ಲ ಕಡೆ ಓಡಾಡಿ ನೋಡ್ರಿ, ಆ ಆಚಾರ್ಯರಲ್ಲಿ ಅವ್ರ ಶಿಷ್ಯರಲ್ಲಿ ಇಷ್ಟಿಷ್ಟು ದೋಷಗಳಿವೆ, ಅವರನ್ನು ನೀವು ಆಧರಿಸಬೇಡ್ರಿ, ಅವ್ರಿಗೆ ಗೌರವ ಕೊಡಬೇಡ್ರಿ, ಅವ್ರನ್ನ ದೂರ ಇಡ್ರಿ ಅಂತ ಹೇಳ್ತಾ ಹೋಗ್ರಿ.
ಆ ದೋಷಗಳು ಅವರಲ್ಲಿ ಇವೆಯೋ ಇಲ್ಲೋ ಅದೆಲ್ಲ ವಿಷಯ ಬೇರೆ. ಹೇಳ್ತಾ ಹೋಗಿ ಸಂತಹ ಅಸಂತಹ ಎಲ್ಲ ದೋಷ. ಕೆಲವು ಅಲ್ಲಿ ಇದ್ದವರೆಲ್ಲ ಅವ್ರೇನು ಪರಿಪೂರ್ಣರಲ್ಲ. ಕೆಲವರಲ್ಲಿ ಯಾವುದಾದ್ರೂ ಕೆಲವು ದೋಷಗಳು ಇದ್ದಿರಬಹುದು, ಸಣ್ಣ ಪುಟ್ಟ ದೋಷಗಳು. ಆ ದೋಷ ಇರಲಿ ಬಿಡಲಿ, ಅಂತೂ ಅವರೆಲ್ಲ ದುರ್ಗುಣಿಗಳು, ಸಜ್ಜನರಲ್ಲ, ದುಷ್ಟರು ಅಂತ ಅವ್ರ ಬಗ್ಗೆ ಇಲ್ಲ ಸಲ್ಲದ ದೋಷಗಳನ್ನು ಹೇಳಿ, ಎಲ್ಲಿ ಅಂದರೆ ಮಧ್ಯಸ್ಥ ಲೋಕೆ, ಇಂಪಾರ್ಷಿಯಲ್ ಆದಂಥವ್ರು ಮಧ್ಯಸ್ಥರಾದಂಥ ಜನ ಏನಿರ್ತಾರಲ್ಲ, ಆ ಜನರ ಎದುರಿಗೆ ಇವೆಲ್ಲ ಸಂಗತಿಗಳನ್ನು ಹೇಳ್ತಾ ಹೋಗ್ರಿ. ಹೇಳಿ ಹೇಳಿ ಜನರನ್ನು ನಮ್ಮ ಕಡೆ ಒಲಿಸ್ಕೊಳ್ರಿ, ಅವರನ್ನು ಬಿಟ್ಟು ಬರುವಂತೆ ಮಾಡ್ರಿ. ಹೀಗೆ ನಾವು ನಾನಾ ಥರದ ಉಪಾಯಗಳನ್ನು ಮಾಡಿದರೆ ಅವರನ್ನು ಮಣಿಸ್ಬೋದು, ನಮ್ಮ ಸಿದ್ಧಾಂತವನ್ನು ಎತ್ತಿ ಹಿಡಿಬಹುದು ಅಂತ ಅವ್ರು ಹೇಳಿದರು. ಇನ್ನೂ ಅವರು ಮಾತನ್ನು ಮುಂದುವರಿಸೋದಿದೆ. ಆ ಮುಂದುವರಿಕೆಯ ಭಾಗ ಆ 12ನೇ ಸರ್ಗದ 23ನೇ ಶ್ಲೋಕ ಏನಿದೆ ಅದನ್ನು ನಾಳೆ ದಿವಸ ಹೇಳ್ತೇನೆ. ಯಾಕೆಂದರೆ ನಿನ್ನೆ ಹೇಳಿದ ವಿಷಯ, ಇವತ್ತು ಹೇಳಿದ ವಿಷಯ, ಮತ್ತು ನಾನು ನಾಳೆ ಈ 23ನೇ ಶ್ಲೋಕದ ರೂಪದಲ್ಲಿ ಹೇಳಬೇಕಾದ ವಿಷಯ, ಅದು ಕೂಡ ಕೆಲವು ತಾಂತ್ರಿಕ ವಿಷಯಗಳನ್ನು ಒಳಗೊಂಡದ್ದು. ಹೆಚ್ಚು ತಾಂತ್ರಿಕ ವಿಷಯ ಎಲ್ಲ ಒಂದೇ ದಿವಸ ಬೇಡ ಅನ್ನೋದ ಕಾರಣಕ್ಕಾಗಿ ಇವತ್ತು ಸ್ವಲ್ಪ ಬೇಗ ಆದರೂ ಕೂಡ ಮುಕ್ತಾಯ ಮಾಡ್ತಿದ್ದೇನೆ. ಅಲ್ಲಿಗೆ ಈ 12ನೇ ಸರ್ಗದ 22ನೇ ಶ್ಲೋಕ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.